ಎಲ್ಲರಿಗೂ ನಮಸ್ಕಾರ. ಈಗ ನಾವು ವಿಜ್ಞಾನ ಭಾಗ 2 ಪಾಠ 2ರ ಸಜೀವಿಗಳಲ್ಲಿಯ ಜೀವನ ಪ್ರಕ್ರಿಯೆ ಭಾಗ 1ರ ಮುಂದುವರಿದ ಭಾಗವನ್ನು ನಾವೀಗ ನೋಡಿಕೊಳ್ಳುವ. ಇಲ್ಲಿವರೆಗೆ ನಾವೇನ್ ನೋಡಿದೀವಪ್ಪ ಅಂತಂದ್ರೆ ಸಜೀವಿಗಳಲ್ಲಿ ಶಕ್ತಿ ನಿರ್ಮಿತಿ ಹೇಗೆ ಆಗ್ತದ ಮತ್ತು ಗ್ಲುಕೋಸದ ವಿಘಟನೆ ಹೇಗೆ ಆಗ್ತದ, ಆಕ್ಸಿಜನ್ ಸಹಿತ ಶ್ವಸನ ಕ್ರಿಯೆ ಹೇಗದ ಮತ್ತು ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆ ಹೇಗದ ಅವೆಲ್ಲವನ್ನ ನೋಡ್ಕೊಂಡಿದೀವಲ್ಲ. ಈಗ ಮತ್ತು ಆಹಾರದ ಬೇರೆ ಬೇರೆ ಘಟಕಗಳಿಂದ ನಮಗೆ ಎಷ್ಟು ಪ್ರಮಾಣದ ಶಕ್ತಿ ಮತ್ತು ಹೇಗೆ ದೊರೀತದ ಅನ್ನೋದು ಸಹಿತ ನಾವು ನೋಡ್ಕೊಂಡಿದೀವಿ. ಈಗ ಅದೇ ಪಾಠದ ಮುಂದುವರೆದ ಭಾಗವನ್ನು ನಾವೇನ್ ಮಾಡುವ, ಈ ವಿಡಿಯೋದಲ್ಲಿ ನೋಡಿಕೊಳ್ಳುವ. ಈ ಭಾಗದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೋಶ ವಿಭಜನೆಯ ಬಗ್ಗೆ ನಾವೇನ್ ಮಾಡೋರಿದ್ದಿ ಅಭ್ಯಾಸವನ್ನ ಮಾಡುವರಿದ್ದೇವೆ. ಕೋಶ ವಿಭಜನೆಯಲ್ಲಿ ಎಷ್ಟು ಪ್ರಕಾರಗಳದವ ಮತ್ತು ಕೋಶ ವಿಭಜನೆಯಿಂದ ಯಾವ ಲಾಭ ಅದವ ಮತ್ತು ಪ್ರತಿಯೊಂದು ಕೋಶ ವಿಭಜನೆಯಲ್ಲಿ ಎಷ್ಟು ಹಂತಗಳದವ ಅನ್ನೋದನ್ನ ನಾವೇನ್ ಮಾಡುವ, ಈಗ ಒಂದಾದ ನಂತರ ಒಂದರಂತೆ ನೋಡಿಕೊಳ್ಳುವ. ಈಗ ಮೊದಲಿಗೆ ಕೋಶ ವಿಭಜನೆ ಅಂದ್ರೆ ಏನು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳುವ. ಕೋಶ ವಿಭಜನೆ ಒಂದು ಅವಶ್ಯಕ ಜೀವನ ಪ್ರಕ್ರಿಯೆ. ನಾವು ಹಲವಾರು ಜೀವನ ಪ್ರಕ್ರಿಯೆಗಳನ್ನು ನೋಡಿದಿವಿ. ಯಾವ್ದಪ್ಪ ಅಂತಂದ್ರೆ ಪೋಷಣೆ, ಉಸಿರಾಟ ಮತ್ತು ಚಲನವಲನೆ, ಸಂತಾನೋತ್ಪತ್ತಿ, ರಕ್ತಾಭಿಸರಣ ಮತ್ತು ಅನೇಕ ಜೀವನ ಪ್ರಕ್ರಿಯೆಗಳನ್ನು ನೋಡ್ಕೊಂಡಿದೀವಲ್ಲ. ಹಾಗೆ ಕೋಶ ವಿಭಜನೆ ಸಹಿತ ಏನದಪ್ಪ ಅಂತಂದ್ರೆ ಕೋಶದ ಮತ್ತು ಸಜೀವಿಗಳ ಅನೇಕ ಜೀವನ ಪ್ರಕ್ರಿಯೆಗಳಲ್ಲಿ ಏನಾಗಿದೆ, ಒಂದು ಅತ್ಯಂತ ಮಹತ್ವದ ಜೀವನ ಪ್ರಕ್ರಿಯೆ ಅದ ನೋಡ್ರಿ. ಹಾಗೆ ಪೋಷಣೆ, ಉಸಿರಾಟ, ಚಲನವಲನೆ, ರಕ್ತಾಭಿಸರಣ ಮತ್ತು ಸಂತಾನೋತ್ಪತ್ತಿ, ವಿಸರ್ಜನೆ, ಹೀಗೆ ಅನೇಕ ನಾವೇನ್ ಮಾಡಿದೀವಿ ಜೀವನ ಪ್ರಕ್ರಿಯೆಗಳನ್ನು ನೋಡ್ಕೊಂಡಿದೀವಲ್ಲ. ಅದೇ ರೀತಿಯಾಗಿ ಕೋಶ ವಿಭಜನೆ ಸಹಿತ ಏನಾಗ್ಯದಪ್ಪ ಅಂತಂದ್ರೆ ಒಂದು ಸಜೀವಿಗಳಲ್ಲಿಯ ಅತ್ಯಂತ ಮಹತ್ವದ ಜೀವನ ಪ್ರಕ್ರಿಯೆ ಅದ. ಕೋಶ ವಿಭಜನೆ ಇದು ಜೀವಕೋಶದ ಮತ್ತು ಸಜೀವಿಗಳ ಅನೇಕ ಗುಣಧರ್ಮಗಳಲ್ಲಿ ಒಂದು ಅತ್ಯಂತ ಮಹತ್ವದ ಗುಣಧರ್ಮ ಅದ ಅಂತ ಹೇಳಿ ನಾವು ಹೇಳ್ಬಹುದು ನಾವು, ಹೌದಿಲ್ಲ? ಈ ಕೋಶ ವಿಭಜನೆಯಿಂದನೇ ಏನಾಗ್ತದಪ್ಪ ಅಂತಂದ್ರೆ ಒಂದು ಜೀವಿಯಿಂದ ಹೊಸ ಜೀವಿ ಜನ್ಮ ಪಡೆಯಲು ಸಾಧ್ಯ ಅದ. ಅಂದ್ರೆ ಕೋಶ ವಿಭಜನೆ ಈ ಪ್ರಕ್ರಿಯೆಯಿಂದನೇ ಏನಾಗ್ತದಪ್ಪ ಅಂತಂದ್ರೆ ಒಂದು ಸಜೀವಿಯಿಂದ ಇನ್ನೊಂದು ಹೊಸ ಸಜೀವಿ ಹುಟ್ಕೊಳ್ಳಿಕ್ಕೆ ಏನದಲ್ಲ ಸಾಧ್ಯ ಅದ. ನಾವೆಲ್ಲರೂ ನೋಡಿ ನಮ್ಮ ಜನನ, ನಮ್ಮದು ಮತ್ತು ನಿಮ್ಮದು ಜನನ ಎಲ್ಲ ಇದರಲ್ಲಿಂದ ಆಗ್ಯದ, ಕೋಶ ವಿಭಜನೆಯಿಂದನೇ ಆಗ್ಯದ. ಅರ್ಥ ಆಯ್ತಿಲ್ಲ? ವನಸ್ಪತಿಗಳ ಜನನ ಸಹಿತ ಯಾವ್ದ್ರಲಿಂದ ಆಗ್ಯದ, ಕೋಶ ವಿಭಜನೆಯಿಂದ ಆಗ್ಯದ. ಸೂಕ್ಷ್ಮಾಣು ಜೀವಿಗಳ ಜನನ ಸಹಿತ ಇದರಲಿಂದ ಆಗ್ಯದ, ಕೋಶ ವಿಭಜನೆಯಿಂದ ಆಗ್ಯದ. ನಮ್ಮ ಜನನ ಸಹಿತ ಇದರಲಿಂದ ಆಗ್ಯದ, ಕೋಶ ವಿಭಜನೆಯಿಂದ, ಸೆಲ್ ಡಿವಿಷನ್ ನಿಂದನೇ ಆಗ್ಲಿಕ್ಕೆ ಸಾಧ್ಯ ಅದ. ಮತ್ತು ಪ್ರತಿಯೊಂದು ಜೀವಿಯು ತನ್ನ ಜೀವನವನ್ನು ಕೇವಲ ಒಂದು ಕೋಶದಿಂದ ಪ್ರಾರಂಭಿಸ್ತಿರ್ತದೆ. ನನ್ನ ತಾಯಿ ಗರ್ಭದಲ್ಲಿ ನನ್ನ ಜೀವನ ಪ್ರಾರಂಭವಾಗುವಾಗ ಸಹಿತ ನಾನು ಕೇವಲ ಒಂದು ಜೀವಕೋಶದಿಂದನೇ ಏನ್ ಮಾಡೀನಿ, ನನ್ನ ಜೀವನ ಪ್ರಾರಂಭ ಆಗ್ಯದ. ಒಂದು ಜೀವಕೋಶ ಹೋಗಿ 2 ಐತಿ, 2 ಹೋಗಿ 4 ಐತಿ, 4 ಆಗಿ 8 ಐತಿ, 8 ಆಗಿ 16, 16 32, 32 ಹೋಗಿ 64, 64 ಹೋಗಿ 128, ಹೀಗೆ ಏನಾಗ್ತದೆ ನೋಡ್ರಿ. ಎಲ್ಲರ ಜೀವನ, ಪ್ರತಿಯೊಂದು ಜೀವಿಯ ಜೀವನ ಏನಾಗ್ಯದಪ್ಪ ಅಂತಂದ್ರೆ ಅದರ ಪ್ರಾರಂಭ ಕೇವಲ ಒಂದು ಜೀವಕೋಶದಿಂದ ಏನಾಗ್ಯದಲ್ಲ ಪ್ರಾರಂಭ ಆಗ್ಯದ. ಆದ್ರೆ ಏಕಕೋಶ ಜೀವಿಗಳಲ್ಲಿ ಏನಾಗ್ತದ, ಅವುಗಳ ಸಂಪೂರ್ಣ ಶರೀರ ಕೇವಲ ಒಂದೇ ಜೀವಕೋಶದಿಂದ ಆಗಿರ್ತದ. ಹಾಗಾಗಿ ಅವುಗಳ ಶರೀರದ ಬೆಳವಣಿಗೆಯಲ್ಲಿ ಹೆಚ್ಚಿನ ವೃದ್ಧಿಯನ್ನು ಆಗೋದಿಲ್ಲ ಅಂತ ಹೇಳ್ತೀವಿ ನಾವು. ಆದ್ರೆ ಬಹುಕೋಶ, ನಾವು ವನಸ್ಪತಿ ಮತ್ತೆಲ್ಲ ಪ್ರಾಣಿಗಳದಾವಲ್ಲ, ಕಾಡು ಪ್ರಾಣಿಗಳು, ಆನೆ, ತಿಮಿಂಗಲ ಇವೆಲ್ಲ ಅದಾವಲ್ಲ, ಇವು ಬಹುಕೋಶ ಜೀವಿಗಳದಾವ. ಇವುಗಳ ಜೀವನ ಸಹಿತ ಏನಾಗ್ಯದ, ಬೃಹತ್ ಗಾತ್ರದ ತಿಮಿಂಗಲು, ಜಿರಾಪೆ, ಆನೆ, ಮಾನವ ಮತ್ತು ಇರುವೆ ಇವೆಲ್ಲದರ ಜೀವನ ಸಹಿತ ಯಾವುದರಿಂದ ಪ್ರಾರಂಭ ಆಗ್ಯದ, ಇವುಗಳ ಪ್ರಾರಂಭ ಒಂದು ಜೀವಕೋಶದಿಂದನೇ ಸಾಧ್ಯ ಆಗ್ಯದ. ಅದೇ ಒಂದು ಜೀವಕೋಶ ಹೋಗಿ 2, 2 ಹೋಗಿ 4, 8, 64, 128, ಹೀಗೆ ಬೆಳೀತಾ ಬೆಳೀತಾ ಹೋಗಿ ಏನಾಗಿನೋ ಇಷ್ಟು ದೊಡ್ಡ ಶರೀರ ಮಾನವಾಗಿದ್ವಿ. ಆನೆ, ತಿಮಿಂಗಲ, ಮೀನು, ಜಿರಾಪೆ ಇವೆಲ್ಲ ಆಗ್ಬಿಟ್ಟವ ಅಂತ ಹೇಳ್ತೀವಿ ನಾವು. ಅಂದ್ರೆ ನೋಡ್ರಿ, ಜೀವಕೋಶ ವಿಭಜನೆ ಎಷ್ಟು ಮಹತ್ವದ ಜೀವನ ಪ್ರಕ್ರಿಯೆ ಅನ್ನೋದು ಹೇಳು. ಪ್ರತಿಯೊಂದು ಜೀವಿಯ ಜನ್ಮ, ಅದು ಒಂದು ಸಜೀವಿಯಿಂದ ಮತ್ತೊಂದು ಸಜೀವಿ ಹುಟ್ಕೋಬೇಕಾಗಿದ್ರೆ ಸಹಿತ ಏನಾಗ್ಬೇಕು, ಕೋಶ ವಿಭಜನೆ ಜೀವನ ಪ್ರಕ್ರಿಯೆ ಆಗ್ಬೇಕು. ಅದಲ್ಲದೆ ಬಹುಕೋಶ ಜೀವಿಗಳ ಶರೀರದ ವರ್ಧನೆ, ಬೆಳವಣಿಗೆ ಸಹಿತ ಇದರಿಂದ ಆಗ್ತದ. ಜೀವಕೋಶ ವಿಭಜನೆ, ನಾವು ಹುಟ್ಟುವಾಗ ಎಷ್ಟಿರ್ತೀವಿ, ಹುಟ್ಟಿದಾಗ 1 ಮೊಳ ಇರ್ತೀವಲ್ಲ, ಮತ್ತಷ್ಟೇ 3-3.5 ಕೆಜಿ ಅಥವಾ 2 ಕೆಜಿ 3 ಕೆಜಿ ಹೀಗೆಲ್ಲ ಇರ್ತೀವಿ. 1 ಮೊಳದಿಂದ ಈಗ 5-6 ಮೊಳ ಅಥವಾ 3 ಕೆಜಿಯಿಂದ 30 ಕೆಜಿ 60 ಕೆಜಿ 50 ಕೆಜಿ ಇದೆಲ್ಲ ಇದರಲ್ಲಿಂದ ಆಗ್ಯದ. ಇಷ್ಟುದ್ದಿದ್ದವ್ರು ಎಷ್ಟಾಗಿದೀವಿ ನೋಡಿ, 2-3 ಮೊಳ, 1 ಫೀಟ್ ಇದ್ದವ್ರೀಗ 5 ಫೀಟ್ 6 ಫೀಟ್ ಆಗಿದ್ವಿ. 3 ಕೆಜಿ ಇದ್ದವ್ರೀಗ 30 ಕೆಜಿ 60 ಕೆಜಿ 70 ಕೆಜಿ ಆಗಿ ಬೆಳೆದಿದ್ವಿ, ಹೌದಿಲ್ಲ? ಮತ್ತೆ ಇದೆಲ್ಲ ಇದರಲ್ಲಿಂದ ಸಾಧ್ಯ ಅದ, ಕೋಶ ವಿಭಜನೆಯಿಂದನೇ ಸಾಧ್ಯ ಅದ. ನಮ್ಮ ಶರೀರದಲ್ಲಿ ಕೋಶ ವಿಭಜನೆ ಜೀವನ ಪ್ರಕ್ರಿಯೆ ನಡೀತದ ಅಂತ ಹೇಳಿ ಏನಾಗ್ತದ,
ಮಗುವಿನ ಬೆಳವಣಿಗೆ ಆಗ್ತದ, ದೇಹದ ಬೆಳವಣಿಗೆ ವರ್ಧನೆ. ದೇಹದ ಬೆಳವಣಿಗೆ ಅಂದ್ರೆ ಏನು? ಎತ್ತರ, ತೂಕ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗುವುದಕ್ಕೆ ಬೆಳವಣಿಗೆ. ಕೇವಲ ಎತ್ತರ ಆಗಿದ್ರೆ ಬೆಳವಣಿಗೆ ಅನ್ನೋದಿಲ್ಲ, ತೂಕದಲ್ಲಿನೂ ಹೆಚ್ಚಳ ಆಗ್ಬೇಕು, ಗಾತ್ರದಲ್ಲಿ ಆಕಾರದಲ್ಲಿನೂ ಹೆಚ್ಚಳ ಆಗ್ಬೇಕು. ಅಂದ್ರೆ ಬೆಳವಣಿಗೆ ಅಂದ್ರೆ ಏನು? ಎತ್ತರ, ತೂಕ ಮತ್ತು ಗಾತ್ರದಲ್ಲಿ ಹೆಚ್ಚಳವಾದಾಗ ಮಾತ್ರ ಅದಕ್ಕೆ ನಾವೇನ್ ಕರಿತೀವಿ? ಬೆಳವಣಿಗೆ ಅಂತ ಕರಿತೀವಿ. ಬಹುಕೋಶ ಜೀವಿಗಳ ಶರೀರದ ವರ್ಧನೆ ಬೆಳವಣಿಗೆ ಸಹಿತ ಯಾವ್ದ್ರಿಂದ ಆಗ್ಯದ? ಕೋಶ ವಿಭಜನೆಯಿಂದನೇ ಆಗ್ಯದ. ನಮ್ಮ ಎತ್ತರ ಯಾವ್ದ್ರಲಿಂದ ಆಗ್ಯದ? ಕೋಶ ವಿಭಜನೆಯಿಂದ ಆಗ್ಯದ. ನಮ್ಮ ತೂಕದಲ್ಲಿ ಹೆಚ್ಚಳ ಎದ್ರಲಿಂದ ಆಗ್ಯದ? ಕೋಶ ವಿಭಜನೆಯಿಂದ ಆಗ್ಯದ. ನಮ್ಮ ಶರೀರದ ಆಕಾರದೊಳಗ ಬದಲಾವಣೆ ಎದ್ರಲಿಂದ ಆಗ್ಯದ? ಕೋಶ ವಿಭಜನೆಯಿಂದನೇ ಆಗ್ಯದ. ಇದರ ಅರ್ಥ ನೀವು ತಿಳಿದುಕೊಳ್ಳ್ರಿ, ಕೋಶ ವಿಭಜನೆ ಎಷ್ಟು ಮಹತ್ವದ ಜೀವನ ಪ್ರಕ್ರಿಯೆ ಅದ ಅಂತ ಹೇಳ್ತೀವಿ ನಾವು, ಹೌದಿಲ್ಲ? ಮತ್ತೆ ಅದಲ್ಲದೆ ಕೇವಲ ಬೆಳವಣಿಗೆ ಅಷ್ಟೇ ಅಲ್ಲ, ನಮ್ಮ ಶರೀರಕ್ಕೆ ಯಾವಾಗಾದ್ರೂ ಹಾನಿ ಉಂಟಾದರೆ ಅಥವಾ ನಮ್ಮ ಶರೀರದ ಸವಕಳಿ ಉಂಟಾದರೆ ಅದು ತುಂಬಿ ತೆಗೆಯುವ ಕೆಲಸ ಸಹಿತ ಯಾವ್ದ್ರಿಂದ? ಕೋಶ ವಿಭಜನೆಯಿಂದ ಅದ. ನಾವು ಆಟ ಆಡುವಾಗ, ಕೆಲಸ ಮಾಡುವಾಗ ಬಿದ್ದು ಹೋಗ್ತೀವಿ ನೋಡ್ರಿ, ಚರ್ಮಕ್ಕೆ ಗಾಯ ಆಗ್ತದಲ್ಲ, ಅಲ್ಲಿ ಮತ್ತೆ ಏನಾಗ್ತದ? ಗಾಯ ಎಲ್ಲ ಪೂರ್ಣವಾಗಿ ಹೊಸ ಚರ್ಮ ಬಂದ್ ಬಿಡ್ತದಲ್ಲ, ಅದು ಎದ್ರಲಿಂದದ? ಆದಂತ ಸವಕಳಿ ಎದ್ರಲಿಂದ ತುಂಬ್ಕೊಂಡ್ ಬರ್ತದ? ಕೋಶ ವಿಭಜನೆಯಿಂದ ಆಗ್ತದೆ. ಮೂಳೆಗಳ ಮುರಿದು ಹೋಗ್ತಾವ ನೋಡ್ರಿ, ಮೂಳೆಗಳ ಮುರಿದು ಹೋದಾಗ ವೈದ್ಯರು ಡಾಕ್ಟರ್ ಅದನ್ನು ಜೋಡಿಸ್ತಾರಲ್ಲ, ಮತ್ತೆ ಮೂಳೆ ಏನಾಗ್ತದೆ? ಸರಿ ಆಗ್ತದ. ಅದು ಎದ್ರಲಿಂದ ಆಗ್ತದ? ಮೂಳೆ ಜೀವಕೋಶಗಳಲ್ಲಿ ಉಂಟಾಗುವಂತ ಕೋಶ ವಿಭಜನೆ. ಚರ್ಮ ಸರಿಯಾಗೋದು, ಚರ್ಮಕ್ಕೆ ಗಾಯ ಆದಾಗ, ಪೆಟ್ಟು ಬಿದ್ದಾಗ, ಗಾಯ ಆದಾಗ ಮತ್ತೆ ಏನಾಗ್ತದೆ? ಹೊಸ ಚರ್ಮ ಬಂದು ಗಾಯ ಎಲ್ಲ ಪೂರ್ಣ ಆಗ್ತದಿಲ್ಲ, ಅದಕ್ಕೆ ಚರ್ಮ ಜೀವಕೋಶದ ವಿಭಜನೆಯಿಂದನೇ ಆಗ್ತದೆ. ಅಂದ್ರೆ ಅರ್ಥ ಆಯ್ತು, ಜೀವಕೋಶ ಇದೇನದಲ್ಪ, ಕೋಶ ವಿಭಜನೆ ಇದೇನದಲ್ಲ, ಒಂದು ಅತ್ಯಂತ ಮಹತ್ವದ ಜೀವನ ಪ್ರಕ್ರಿಯೆ ಅದ. ಇದು ಕೇವಲ ಜೀವಕೋಶದ ಅಷ್ಟೇ ಅಲ್ಲ, ಸಜೀವಿಗಳ ಅನೇಕ ಗುಣಧರ್ಮಗಳಲ್ಲಿ ಒಂದು ಅತ್ಯಂತ ಮಹತ್ವದ ಗುಣಧರ್ಮ ಅದ ಅಂತ ಹೇಳ್ಬಹುದು. ಮತ್ತು ಪ್ರತಿಯೊಂದು ಸಜೀವಿ ತನ್ನ ಜೀವನ ಏನಾಗ್ತದಪ್ಪ ಅಂತಂದ್ರೆ ಒಂದು ಜೀವಕೋಶದಿಂದ ಪ್ರಾರಂಭಿಸಿದ. ಒಂದು ಸಜೀವಿಯಿಂದ ಇನ್ನೊಂದು ಸಜೀವಿ, ಒಂದು ಜೀವಿಯಿಂದ ಇನ್ನೊಂದು ಜೀವಿ ಹುಟ್ಟಿಕೊಳ್ಬೇಕಾಗಿದ್ರೆ ಸಹಿತ ಏನು ಬೇಕು? ಕೋಶ ವಿಭಜನೆ ಆಗ್ಬೇಕು. ಮತ್ತು ಬಹುಕೋಶ ಸಜೀವಿಗಳ ಶರೀರದ ಬೆಳವಣಿಗೆ ವರ್ಧನೆ ಆಗ್ಲಿಕ್ಕೆ ಸಹಿತ ಏನಾಗ್ಬೇಕು? ಕೋಶ ವಿಭಜನೆ ಆಗ್ಬೇಕು. ಅದಲ್ಲದೆ ನಮ್ಮ ಶರೀರದಲ್ಲಿ ಉಂಟಾದಂತ ಸವಕಳಿಯನ್ನು ಸರಿಪಡಿಸುವ ಸಲುವಾಗಿ ಸಹಿತ ಏನಾಗ್ಬೇಕು? ಕೋಶ ವಿಭಜನೆ ಆಗ್ಬೇಕು. ಇನ್ನ ಜೀವಕೋಶ ವಿಭಜನೆಯಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಪ್ರಕಾರಗಳದಾವ. ಒಂದನೇದ್ದು ಸೂತ್ರಣ ವಿಭಜನೆ ಅಥವಾ ಮೈಟೋಸಿಸ್ ಅಂತ ಕರಿತೀವಿ, ಮತ್ತು ಎರಡನೇದ್ದು ಅರ್ಧ ಸೂತ್ರಣ ವಿಭಜನೆ ಅಥವಾ ಮಿಯಾಸಿಸ್ ಅಂತ ಕರೀತಾರೆ. ಕೋಶ ವಿಭಜನೆಯಲ್ಲಿ ಎಷ್ಟು ಪ್ರಕಾರಗಳದಾವ? ಎರಡು ಪ್ರಕಾರಗಳದಾವ. ಒಂದನೇದ್ದು ಸೂತ್ರಣ ವಿಭಜನೆ ಅಥವಾ ಮೈಟೋಸಿಸ್, ಎರಡನೇದ್ದು ಅರ್ಧ ಸೂತ್ರಣ ವಿಭಜನೆ ಅಥವಾ ಮಿಯಾಸಿಸ್ ಅಂತ ಕರಿತೀವಿ. ಇನ್ನ ಸೂತ್ರಣ ವಿಭಜನೆ ಎಲ್ಲಿ ಆಗ್ತದಪ್ಪ ಅಂತಂದ್ರೆ ನಮ್ಮ ಶರೀರದಲ್ಲಿ ಕಾಯಕ ಕೋಶ ಮತ್ತು ಮೂಲ ಕೋಶಗಳಲ್ಲಿ ಏನಾಗ್ತವ? ಸೂತ್ರಣ ವಿಭಜನೆ ಕಂಡು ಬರ್ತದ. ಕಾಯಕ ಕೋಶ ಮತ್ತು ಮೂಲ ಕೋಶಗಳ ಏನದವಪ್ಪ ಅಂತಂದ್ರೆ ಸೂತ್ರಣ ವಿಭಜನೆ ಅನ್ನುವಂತಹ ಜೀವಕೋಶ ವಿಭಜನೆಯನ್ನ ಒಳಗೊಂಡಿರ್ತವ. ನೋಡ್ರಿ, ಕಾಯಕ ಕೋಶ ಮತ್ತು ಮೂಲ ಕೋಶಗಳೇನದವಪ್ಪ ಅಂತಂದ್ರೆ ಸೂತ್ರಣ ವಿಭಜನೆಯ ಪದ್ಧತಿಯನ್ನ ಅವಲಂಬಿಸಿರ್ತವ. ಇನ್ನ ಅರ್ಧ ಸೂತ್ರಣ ವಿಭಜನೆ ನಮ್ಮ ಶರೀರದಲ್ಲಿ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ, ಎಲ್ಲಿ ನಡೆಯುತ್ತದೆ ಅಂತ ಕೇಳಿದ್ರೆ ಜನನ ಕೋಶಗಳಲ್ಲಿ. ಜನನ ಕೋಶ ಅಂದ್ರೇನು? ಮಾನವನ ಗಂಡು ಮಗುವಿನ ವೃಷಣದಲ್ಲಿ ಮತ್ತು ಹೆಣ್ಣು ಮಗುವಿನ ಅಂಡಕೋಶಗಳಲ್ಲಿ, ಅಂದ್ರೆ ಸ್ತ್ರೀ ಜನನಾಂಗ ಮತ್ತು ಪುರುಷ ಜನನಾಂಗಗಳಲ್ಲಿ, ಜನನ ಕೋಶಗಳಲ್ಲಿ ಏನಾಗ್ತದ? ಅರ್ಧ ಸೂತ್ರಣ ವಿಭಜನೆ ಅಥವಾ ಮಿಯಾಸಿಸ್ ಕಂಡು ಬರ್ತದ. ಅರ್ಥ ಆಯ್ತು ನಿಮಗೆ? ಕೋಶ ವಿಭಜನೆಯಲ್ಲಿ ಎಷ್ಟು ಪ್ರಕಾರಗಳದಾವ? ಎರಡು ಪ್ರಕಾರ, ಸೂತ್ರಣ ವಿಭಜನೆ ಮೈಟೋಸಿಸ್ ಮತ್ತು ಎರಡನೇದ್ದು ಅರ್ಧ ಸೂತ್ರಣ ವಿಭಜನೆ ಮಿಯಾಸಿಸ್. ಸೂತ್ರಣ ವಿಭಜನೆ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತದ? ಕಾಯಕ ಕೋಶಗಳಲ್ಲಿ ಮತ್ತು ಮೂಲ ಕೋಶಗಳಲ್ಲಿ. ಅರ್ಧ ಸೂತ್ರಣ ವಿಭಜನೆ ಎಲ್ಲಿ ಕಂಡು ಬರ್ತದ? ಜನನ ಕೋಶಗಳಲ್ಲಿ. ಈಗ ನಾವು ಕಾಯಕ ಕೋಶ ಅಂದ್ರೆ ಏನಂತ ಹೇಳಿ ತಿಳಿದುಕೊಳ್ಳುವ. ಕಾಯಕ ಅಂದ್ರೇನು? ಕಾಯ ಅಂದ್ರೆ ಶರೀರ ಅಥವಾ ದೇಹ. ಅರ್ಥ ಐತಿಲ್ಲ? ಕಾಯಕ ಕೋಶಗಳಂದ್ರೆ ಶರೀರದ ಕೋಶಗಳು ಅಥವಾ ದೇಹದ ಕೋಶಗಳು. ಈ ಕಾಯಕ ಕೋಶಗಳನ್ನ ಅದವಲ್ಲಪ್ಪ, ಇವು ಕೇವಲ ನಮ್ಮ ಶರೀರದ ನಿರ್ಮಿತಿಯ ಅಥವಾ ದೇಹದ ನಿರ್ಮಿತಿಯ ಕಾರ್ಯವನ್ನು ಮಾಡುವಂತ ಕೋಶಗಳಿಗೆ ಏನ್ ಕರೀತಾರ? ಕಾಯಕ ಕೋಶಗಳು. ಹೆಸರಿನಲ್ಲಿನೇ ಅದರ ಅರ್ಥ ಅದ, ಕಾಯಕ ಕೋಶಗಳು. ಕಾಯ ಅಂದ್ರೆ ಏನು? ಶರೀರ ಅಥವಾ ದೇಹ. ಕಾಯಕ ಕೋಶಗಳು ಯಾವ ಜೀವಕೋಶಗಳು ಸಜೀವಿಯ ಶರೀರದ ನಿರ್ಮಿತಿಯಲ್ಲಿ ಅಥವಾ ದೇಹದ ನಿರ್ಮಿತಿಯಲ್ಲಿ ಭಾಗವಹಿಸುತ್ತವೆಯೋ ಅಂತ ಜೀವಕೋಶಗಳಿಗೆ ಏನ್ ಕರೀತಾರೆ? ಕಾಯಕ ಕೋಶಗಳು ಅಂತ ಕರೀತಾರೆ. ಅಂದ್ರೆ ಕಾಯಕ ಕೋಶಗಳು ನಮ್ಮ ಶರೀರದ ನಿರ್ಮಿತಿಯಲ್ಲಿ, ಅಂದ್ರೆ ನಮ್ಮ ಶರೀರದ ಎತ್ತರವನ್ನು ಹೆಚ್ಚಿಸುವಲ್ಲಿ ಕೆಲಸ ಮಾಡ್ತವ, ನಮ್ಮ ಶರೀರದ ತೂಕವನ್ನು ಹೆಚ್ಚಿಸುವಲ್ಲಿ ಮತ್ತು ನಮ್ಮ ಶರೀರದ ಗಾತ್ರವನ್ನು ಹೆಚ್ಚಿಸುವಲ್ಲಿ, ಅಂದ್ರೆ ಮತ್ತು ಮೂಳೆಗಳ ನಿರ್ಮಾಣ, ಚರ್ಮದ ನಿರ್ಮಾಣ, ಹೌದಿಲ್ಲ, ಒಟ್ಟಿನಲ್ಲಿ ನಮ್ಮ ಶರೀರದ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತ ಜೀವಕೋಶಗಳು ಏನ್ ಕರೀತಾರೆ? ಕಾಯಕ ಕೋಶಗಳು. ನೋಡ್ರಿ, ಯಾವ ಜೀವಕೋಶಗಳು ಸಜೀವಿಯ ಶರೀರದ ನಿರ್ಮಾಣ ಪ್ರಕ್ರಿಯೆಯಲ್ಲಿ
ಅಥವಾ ಶರೀರದ ತಯಾರು ಮಾಡುವ ಕೆಲಸದಲ್ಲಿ ಭಾಗವಹಿಸ್ತವಲ್ಲ ಅಂತ ಜೀವಕೋಶಗಳಿಗೆ ಏನ್ ಕರೀತಾರ, ಕಾಯಕ ಕೋಶಗಳು ಅಂತ ಕರೀತಾರ. ಇನ್ನು ಮೂಲ ಕೋಶಗಳು ಅಂದ್ರೆ ಏನ್ ಕರೆಯೋ, ಇವುಗಳಿಗೆ ಸ್ಟೆಮ್ ಸೆಲ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ನಲ್ಲಿ. ಮೂಲ ಕೋಶಗಳು ಏನದಪ್ಪ ಅಂತಂದ್ರೆ ನಮ್ಮ ಶರೀರದಲ್ಲಿ ಅಂದ್ರೆ ಸಜೀವಗಳು, ನಮ್ದಷ್ಟೇ ಅಂದ್ರೆ ಮಾನವ ಅಂತಲ್ಲ, ಪ್ರಾಣಿಗಳಲ್ಲಿ ಕಂಡು ಬರ್ತಾವ, ವನಸ್ಪತಿಗಳಲ್ಲಿ ಕಂಡು ಬರ್ತಾವ, ಹೌದಿಲ್ಲ. ಮೂಲ ಕೋಶಗಳೇನದವಲ್ಲ ಸಜೀವಿಗಳಲ್ಲಿ ಕಂಡು ಬರುವಂತ ವಿಶೇಷ ರೀತಿಯ ಜೀವಕೋಶಗಳದಾವ ನೋಡ್ರಿ. ವಿಶೇಷ ರೀತಿ ಅಂತಿದ್ದೆ ನಾನು, ಅಂದ್ರೆ ಸ್ಪೆಷಲ್ ಅದಾವ, ಡಿಫ್ರೆಂಟ್ ಅದಾವ. ಮೂಲ ಕೋಶಗಳೇನದವಲ್ಲ ಸಜೀವಿಗಳಲ್ಲಿ ಕಂಡು ಬರುವ ಕೆಲವು ವಿಶೇಷ ಜೀವಕೋಶಗಳದಾವ. ಈ ಜೀವಕೋಶಗಳನ್ನು ಸರಳವಾಗಿ ಗುರುತಿಸುವುದು ಕಷ್ಟ ಅದ. ಅಂದ್ರೇನು, ನಮ್ಮ ಶರೀರದಲ್ಲಿ ಮೂಲಕೋಶಗಳು ಎಲ್ಲದವ ಮತ್ತು ಹೇಗದವ ಅನ್ನೋದನ್ನು ಗುರುತಿಸುವುದು ಬಹಳ ಕಷ್ಟ ಅದ. ಅದಕ್ಕಾಗಿ ಇವುಗಳಿಗೆ ಏನ್ ಕರೀತಾರೆ, ವಿಶೇಷ ಜೀವಕೋಶಗಳಂತ ಕರೀತಾರೆ. ಇವುಗಳಿಗೆ ಯಾಕೆ ವಿಶೇಷ ಜೀವಕೋಶಗಳಂತ ಕರಿಬೇಕು? ಮೂಲಕೋಶಗಳಲ್ಲಿ ನಮ್ಮ ಶರೀರದ ಬೇರೆ ಯಾವುದೇ ಜೀವಕೋಶವನ್ನಾಗಿ ಬದಲಾವಣೆಯಾಗುವ ಅಥವಾ ರೂಪಾಂತರವಾಗುವಂತ ಸಾಮರ್ಥ್ಯದವ ನೋಡ್ರಿ. ಮೂಲಕೋಶಗಳು ಇವು ವಿಶೇಷ ರೀತಿಯ ಜೀವಕೋಶಗಳದವ. ಈ ಜೀವಕೋಶಗಳು ನಮ್ಮ ಶರೀರದ ಅಂಗದ ಬೇರೆ ಯಾವುದೇ ಅಂಗದ ಜೀವಕೋಶಗಳಾಗ್ತವ. ಉದಾಹರಣೆಗಾಗಿ ಮೂಲಕೋಶ ಏನಾಗ್ಬಹುದು, ಚರ್ಮ ಜೀವಕೋಶ ಆಗ್ಬಹುದು. ಮೂಲಕೋಶ ನಮ್ಮ ಕೇಶದವಲ್ಲ ರೋಮಕೋಶಗಳಾಗ್ಬಹುದು, ಅಂದ್ರೆ ಕೂದಲದ ಜೀವಕೋಶ ಆಗ್ಬಹುದು. ಮೂಲಕೋಶ ಏನಾಗ್ಬಹುದು, ಮೂಳೆಯ ಜೀವಕೋಶ ಆಗ್ಬಹುದು, ಎಲುಬಿನ ಜೀವಕೋಶಗಳಾಗ್ಬಹುದು. ಮೂಲಕೋಶ ನಮ್ಮ ಹೃದಯದ ಜೀವಕೋಶಗಳಾಗ್ಬಹುದು. ಮೂಲಕೋಶ ಹೋಗಿ ನಮ್ಮ ಮೂತ್ರಪಿಂಡ, ಕಿಡ್ನಿದವಲ್ಲ ಮೂತ್ರಪಿಂಡದ ಜೀವಕೋಶಗಳಾಗ್ಬಹುದು. ಅಂದ್ರೆ ಮೂಲಕೋಶಗಳೇನಪ್ಪ ಅಂತಂದ್ರೆ ಸಜೀವಿಗಳ ಶರೀರದಲ್ಲಿ ದೇಹದಲ್ಲಿ ಕಂಡು ಬರುವಂತ ವಿಶೇಷ ರೀತಿಯ ಜೀವಕೋಶಗಳದವ. ಈ ಮೂಲಕೋಶಗಳು ನಮ್ಮ ಶರೀರದ ಯಾವುದೇ ಅಂಗದ ಜೀವಕೋಶಗಳಾಗಿ ಬದಲಾವಣೆ ಆಗ್ಬಹುದು. ಮೂಲಕೋಶ ಹೋಗಿ ಏನಾಗ್ಬಹುದು, ದಂತ ಅಂದ್ರೆ ಹಲ್ಲಿನ ಜೀವಕೋಶಗಳಾಗ್ಬಹುದು. ಮೂಲಕೋಶ ಹೋಗಿ ನಮ್ಮ ನಾಲಿಗೆಯದಲ್ಲ ನಾಲಿಗೆ ಜೀವಕೋಶಗಳಾಗ್ಬಹುದು. ಮೂಲಕೋಶ ಹೋಗಿ ನಮ್ಮ ಯಕೃತ್ತು ಲಿವರದ ಜೀವಕೋಶಗಳಾಗ್ಬಹುದು. ಮೂಲಕೋಶ ಹೋಗಿ ನಮ್ಮ ಜನನ ಜೀವಕೋಶಗಳಾಗ್ಬಹುದು. ಅರ್ಥ ಐತಿಲ್ಲ? ಮೂಲ ಜೀವಕೋಶವನ್ನು ನಮ್ಮ ಶರೀರದ ಬೇರೆ ಯಾವುದೇ ರೀತಿಯ ಜೀವಕೋಶವನ್ನಾಗಿ ಬದಲಾಗುವ ಅಥವಾ ರೂಪಾಂತರವಾಗುವಂತ ಸಾಮರ್ಥ್ಯವನ್ನ ಪಡೆದುಕೊಂಡವ. ಅದಕ್ಕಾಗಿನೇ ಇಂದಿನ ಕಾಲದಲ್ಲಿ ವಿಜ್ಞಾನಿಗಳು ಮತ್ತು ಡಾಕ್ಟರ್ಗಳು ಏನ್ ಮಾಡ್ಲಿಕ್ಕತ್ತಾರಪ್ಪ ಅಂತಂದ್ರೆ ಅವರ ಹೆಚ್ಚಿನ ಗಮನವನ್ನು ಯಾವುದ್ರ ಮೇಲೆ ಕೊಡ್ತಾ ಇದ್ದಾರೆ, ಮೂಲಕೋಶದ ಮೇಲೆ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಶರೀರಕ್ಕೆ ಲಿವರ್ ಅಂದ್ರೆ ಯಕೃತ್ತು ಕೆಟ್ಟೋಯ್ತು ಹಾಳಾಯ್ತು ಅಂತ ಅನ್ಕೊಡ್ರಿ, ಮೂಲಕೋಶಗಳಿಂದ ನಾವು ಏನ್ ಮಾಡ್ಬೋದು, ಹೊಸ ಯಕೃತ್ತು ತಯಾರಿಸಬಹುದು. ಅಥವಾ ನಮ್ಮ ಕೈಯಲ್ಲಿರುವ ಮೂಳೆ ಹಾಳಾಯ್ತು ಅಂತ ಅನ್ಕೊಡ್ರಿ, ಮೂಲಕೋಶದಿಂದ ಏನ್ ಮಾಡ್ಬೋದು, ಮೂಳೆ ಎಲುಬಿನ ಜೀವಕೋಶಗಳನ್ನು ಮಾಡಿ ನಮ್ಮ ಕೈಗೆ ಬೇಕಾದಂತ ಎಲುಬನ್ನು ತಯಾರಿಸಬಹುದು. ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಈಗ ಹಾಗೆ ಆಟೋಮೊಬೈಲ್ಸ್ ಗಳಲ್ಲಿ ವಾಹನಗಳಿಗೆ ನಮಗೆ ಬಿಡಿಭಾಗಗಳು, ಟೈರ್ ಹೋಗಿದ್ರೆ ಟೈರ್ ಬದಲಾಯಿಸಿ ಹಾಕ್ತಿವಿ, ಬ್ರೇಕ್ ಹೋಗಿದ್ರೆ ಬ್ರೇಕ್ ಅನ್ನು ಬದಲಾಯಿಸಿ ಹಾಕ್ತಿವಲ್ಲ, ಅಥವಾ ಕ್ಲಚ್ ಹೋಗಿದ್ರೆ ಕ್ಲಚ್ ಹಾಕ್ತಿವಿ, ಹೆಡ್ಲೈಟ್ ಹೋಗಿದ್ರೆ ಬಲ್ಬ್ಗಳು ಹೋಗಿದ್ರೆ ಬಲ್ಬ್ ಬದಲಾಯಿಸಿ ಹಾಕ್ತಿವಿ. ಮುಂದೊಂದು ದಿವಸ ಭವಿಷ್ಯದಲ್ಲಿ ಹೀಗೆ ಮಾನವನ ಸ್ಪೇರ್ ಪಾರ್ಟ್ಸ್ ಗಳು ಅಂದ್ರೆ ಬಿಡಿ ಭಾಗಗಳು ಏನಾಗ್ಬೋದು, ಗ್ಯಾರೇಜ್ ಆಗ್ಬೋದು. ನಾವು ಹೋಗಿ ಅಲ್ಲಿ ಹೇಳ್ಬೋದು, ನನ್ನ ಕಣ್ಣು ಹೋಗಿದೆ ಕಣ್ಣು ಬದಲಾಯಿಸಿ ಹಾಕಿ, ನನ್ನ ಕಿವಿ ಹೋಗಿದೆ ಕಿವಿ ಬದಲಾಯಿಸಿ ಹಾಕಿ, ಅಥವಾ ನನ್ನದು ಒಂದು ಹಲ್ಲು ಹೋಗಿದೆ ಹಲ್ಲು ಬದಲಾಯಿಸಿ ಹಾಕಿ ಅಂತ ಹೇಳಿ ಮುಂದೊಂದು ದಿವಸ ಬರಬಹುದು ಭವಿಷ್ಯದಲ್ಲಿ. ಊಹೆಯದ ಅಂದಾಜು. ಆದ್ರೆ ಈ ನಿಟ್ಟಿನಲ್ಲಿ ಈ ದಾರಿಯಲ್ಲಿ ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ, ಈಗ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಕೇಳ್ಬೋದು, ಸರ್ ಇಷ್ಟು ಮಹತ್ವವಾದಂತ ಮೂಲಕೋಶಗಳ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ, ಮತ್ತು ಮೂಲಕೋಶಗಳಲ್ಲಿ ಎಷ್ಟದವಲ್ಲ, 2 ಪ್ರಕಾರಗಳದಾವ. ಮೂಲಕೋಶಗಳಲ್ಲಿ ಸಹಿತ ಎಷ್ಟದವ, 2: ಪ್ರೌಢ ಮೂಲಕೋಶ ಮತ್ತು ಇನ್ನೊಂದು ಭ್ರೂಣ ಮೂಲಕೋಶ ಅಂತ ಹೇಳಿ. ಪ್ರೌಢ ಮೂಲಕೋಶ ಅಂದ್ರೆ ಪ್ರೌಢರ ಶರೀರದಲ್ಲಿ ಕಂಡು ಬರ್ತಾವ. ಭ್ರೂಣ ಮೂಲಕೋಶ ಏನದವಪ್ಪ ಅಂತಂದ್ರೆ ತಾಯಿ ಗರ್ಭದಲ್ಲಿ ಮಗು ಶಿಶು ಏನ ಪತ್ತೆ ಆಗ್ತದಲ್ಲ, ಮಗು ಬೆಳೆಯೋಕ್ಕಿಂತ ಮುಂಚೆ ಏನಾಗ್ತದ, ಭ್ರೂಣ ಇರ್ತದ ನೋಡ್ರಿ, ಆ ಭ್ರೂಣದಲ್ಲಿ ಕಂಡು ಬರ್ತಾವ. ಅಂದ್ರೆ ತಾಯಿ ಗರ್ಭ ಧರಿಸಿದಾಗ ಅವಳ ಗರ್ಭದಲ್ಲಿ ಏನು ಮಗು ಬೆಳೀತಾ ಆಗ್ತದೆ ನೋಡ್ರಿ, ಮಗು ಬೆಳೆಯುವುದಕ್ಕಿಂತ ಮುಂಚಿನ ಹಂತ ಯಾವುದು, ಭ್ರೂಣ ಹಂತ ಅಂತ ಕರಿತೀವಿ. ಇನ್ನು ಏನಾಗ್ತದ, ಕಣ್ಣು ತಲೆ ಕಾಲು ಶರೀರದ ಭಾಗಗಳು ತಯಾರಾಗಿರುವುದಿಲ್ಲ, ಅದಕ್ಕಿಂತ ಮುಂಚಿನ ಭಾಗಕ್ಕೆ ಏನ್ ಕರಿತೀವಿ ನಾವು, ಭ್ರೂಣಾವಸ್ಥೆ ಅಂತ ಕರಿತೀವಿಲ್ಲ. ಆ ಭ್ರೂಣಾವಸ್ಥೆಯಲ್ಲಿರುವ ಜೀವಕೋಶಗಳೇನಾಗಿರ್ತವ, ಮೂಲಕೋಶಗಳಾಗಿರ್ತವ. ಇದೇ ಭ್ರೂಣದಿಂದ ಏನಾಗ್ತದ, ತಲೆ ಕಣ್ಣು ಮೂಗು ಕಾಲು ಯಕೃತ್ತು ಹೃದಯ ಎಲ್ಲವೂ ಏನಾಗ್ತವ, ತಯಾರಾಗ್ತವ. ಅಂದ್ರೆ ಮೂಲಕೋಶಗಳಲ್ಲಿ ಸಹಿತ ಎಷ್ಟು ಪ್ರಕಾರದ, 2: ಒಂದು ಪ್ರೌಢ ಮೂಲಕೋಶ ಮತ್ತು ಇನ್ನೊಂದು ಭ್ರೂಣ ಮೂಲಕೋಶ ಅಂತ. ಇನ್ನು ಪ್ರೌಢ ಮೂಲಕೋಶಗಳು ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಮೆದುಳಿನಲ್ಲಿ ಕಂಡು ಬರ್ತದ, ಮತ್ತು ಅಸ್ಥಿ ಮಜ್ಜೆ, ನಮ್ಮ ಶರೀರದಲ್ಲಿ ದೊಡ್ಡ ದೊಡ್ಡ ಮೂಳೆಗಳದಾವಲ್ಲ, ಆ ಮೂಳೆಗಳ ಮಧ್ಯಭಾಗದಲ್ಲಿ ಏನಾಗ್ತದೆ, ಮೂಲಕೋಶಗಳು ಕಂಡು ಬರ್ತವ. ಮತ್ತು ನಮ್ಮ ಶರೀರದಲ್ಲಿ ಇರುವ ರಕ್ತ ಮತ್ತು ರಕ್ತ ನಾಳಗಳಲ್ಲಿ, ಆಮೇಲೆ ಚರ್ಮದಲ್ಲಿನೂ ಸಹಿತ ಏನಾಗ್ತದ,
ಮೂಲಕೋಶಗಳು ಕಂಡು ಬರ್ತವೆ. ಅದಲ್ಲದೆ ಯಕೃತ್ತು ಲಿವರ್ ನಲ್ಲಿ ಸಹಿತ ಏನಾಗ್ತದೆ, ಮೂಲಕೋಶ ಖಂಡಗಳು ಕಂಡು ಬರ್ತವ. ಇದು ಮೂಲಕೋಶಗಳು ಏನಾಗ್ತವ ಕಂಡು ಬರ್ತವ. ಅರ್ಥ ಇದ್ದಿಲ್ಲ ಎಲ್ಲೆಲ್ಲಿ ಕಂಡು ಬರ್ತವ ಅಂತ ಹೇಳಿ. ಇನ್ನ ಪ್ರತಿಯೊಂದು ಜೀವಕೋಶವು ಯಾವುದೇ ಕೋಶ ವಿಭಜನೆ ಪದ್ಧತಿ ಆಗ್ಲಿ, ಅಂದ್ರೆ ಸೂತ್ರಣ ವಿಭಜನೆ ಆಗ್ಲಿ ಅಥವಾ ಅರ್ಧ ಸೂತ್ರಣ ವಿಭಜನೆ ಆಗ್ಲಿ, ಈ ಕೋಶ ವಿಭಜನೆ ಆಗುವಕ್ಕಿಂತ ಮುಂಚೆ ಅದರಲ್ಲಿರುವ ಗುಣಸೂತ್ರಗಳ ಸಂಖ್ಯೆ ಏನ್ ಮಾಡ್ತವ, ದುಪ್ಪಟ್ಟು ಅಥವಾ 2 ಪಟ್ಟನ್ನಾಗಿ ಮಾಡ್ತದ. ಅಂದ್ರೆ ಈಗ ಒಂದು ಜೀವಕೋಶದಲ್ಲಿ 10 ಗುಣಸೂತ್ರಗಳದಾವ ಅಂತ ಅನ್ಕೊಳ್ರಿ. ಆ ಜೀವಕೋಶ ಸೂತ್ರಣ ವಿಭಜನೆ ಉಂಟಾಗುವಕ್ಕಿಂತ ಅಥವಾ ಸೂತ್ರಣ ವಿಭಜನೆ ಪದ್ಧತಿಯನ್ನು ಅನುಸರಿಸುವಕ್ಕಿಂತ ಮುಂಚೆ ಅದರಲ್ಲಿರುವ 10 ಗುಣಸೂತ್ರಗಳು ಏನಾಗ್ತವೆ, 20 ಆಗ್ತವೆ. ಅಥವಾ 1 ಇದ್ರೆ ಎಷ್ಟಾಗ್ತದೆ, 2 ಆಗ್ತದೆ. 2 ಇದ್ರೆ ಎಷ್ಟಾಗ್ತದೆ, 4 ಆಗ್ತದೆ. ಅಥವಾ 5 ಇದ್ರೆ ಎಷ್ಟಾಗ್ತದೆ, 10 ಆಗ್ತದೆ. 50 ಇದ್ರೆ ಎಷ್ಟಾಗ್ತದೆ, 100 ಆಗ್ತದೆ. ಅಥವಾ ಅದೇ ಜೀವಕೋಶ ಅರ್ಧ ಸೂತ್ರಣ ವಿಭಜನೆ ಪದ್ಧತಿಯನ್ನು ಅನುಸರಿಸುವಾಗ ಸಹಿತ ಅದರಲ್ಲಿರುವ ಗುಣಸೂತ್ರಗಳ ಸಂಖ್ಯೆ ಎಷ್ಟಾಗ್ತದೆ, ದುಪ್ಪಟ್ಟು ಅಥವಾ 2 ಪಟ್ಟು, ದ್ವಿಗುಣಿತ ಅಂತ ಕರಿತೀವಿ. ದ್ವಿ ಅಂದ್ರೆ 2, ಗುಣಿತ ಅಂದ್ರೇನು, ಗುಣಾಕಾರ ಮಾಡುವುದು. ಅಂದ್ರೆ ಯಾವುದೇ ಜೀವಕೋಶ ಕೋಶ ವಿಭಜನೆ ಪ್ರಕ್ರಿಯೆಗಿಂತ ಮುಂಚೆ ಅಥವಾ ಕೋಶ ವಿಭಜನೆ ಪ್ರಕ್ರಿಯೆಗೆ ಒಳಪಡುವಕ್ಕಿಂತ ಮುಂಚೆ ಅದರಲ್ಲಿರುವ ಗುಣಸೂತ್ರಗಳ ಸಂಖ್ಯೆ ಏನಾಗ್ತದೆ, 2 ಪಟ್ಟು. ಯಾವುದೇ ಜೀವಕೋಶ ಕೋಶ ವಿಭಜನೆ ಪ್ರಕ್ರಿಯೆಗೆ ಒಳಪಡುವಕ್ಕಿಂತ ಮುಂಚೆ ಯಾವುದೇ ವಿಭಜನೆ ಪದ್ಧತಿ ಆಗ್ಲಿ, ಸೂತ್ರಣ ವಿಭಜನೆ ಪದ್ಧತಿ ಆಗ್ಲಿ ಅಥವಾ ಅರ್ಧ ಸೂತ್ರಣ ವಿಭಜನೆ ಪದ್ಧತಿ ಆಗ್ಲಿ, ಯಾವುದೇ ಪದ್ಧತಿಯನ್ನ ಅನುಸರಿಸುವಕ್ಕಿಂತ ಮುಂಚೆ ಅದರಲ್ಲಿರುವ ಗುಣಸೂತ್ರಗಳ ಸಂಖ್ಯೆ ಎಷ್ಟಾಗ್ತದೆ, 2 ಪಟ್ಟು ಆಗ್ತದೆ. ದ್ವಿಗುಣಿತ ಅಥವಾ ಏನಾಗ್ತೀವಿ, ದುಪ್ಪಟ್ಟು ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ 1 ಇದ್ರೆ 2 ಆಗ್ತದೆ, 2 ಇದ್ರು 4 ಆಗ್ತದೆ, 4 ಇದ್ದಿದ್ದು 8 ಆಗ್ತದೆ. ಅಥವಾ 2n ಇದ್ದಿದ್ದು ಎಷ್ಟಾಗ್ತದೆ, 4n ಆಗ್ತದೆ. ಅಂದ್ರೆ 2n ಇದ್ದಿದ್ದು ಎಷ್ಟಾಗ್ತದೆ, 4n ಆಗ್ತದೆ. ಕೋಶ ವಿಭಜನೆ ಪ್ರಕ್ರಿಯೆಯಲ್ಲಿ ಗುಣಸೂತ್ರಗಳ ಸಂಖ್ಯೆ 2n ಲಿಂದ 4n ಆಗ್ತದೆ, ಹೌದಿಲ್ಲ? ಈಗ 2n ದಲ್ಲಿ ಮತ್ತು n ದಲ್ಲಿ ಏನಾಗ್ತದೆ ಅಂತ ಹೇಳಿ ನಾವು ನೋಡುವ, ಹೌದಿಲ್ಲ? 2n ದಲ್ಲಿ ಏನಾಗ್ತದಪ್ಪ ಅಂತಂದ್ರೆ 2n ಹಂತದಲ್ಲಿ ಪ್ರತಿಯೊಂದು ಗುಣಸೂತ್ರ ಅದ ಒಂದೊಂದು ಜೋಡಿ ಇರ್ತದ. ನೋಡ್ರಿ, 2n ದಲ್ಲಿ ಪ್ರತಿಯೊಂದು ಪ್ರಕಾರದ ಗುಣಸೂತ್ರದ ಒಂದೊಂದು ಜೋಡಿ ಅಂದ್ರೆ ಜೊತೆಯಾಗಿರ್ತದೆ. ಉದಾಹರಣೆಗಾಗಿ ಎ ಒಂದು ಗುಣಸೂತ್ರ ಇದ್ರೆ ಅದ್ರ ಜೊತೆ ಏನಾಗಿರ್ತದೆ, ಇನ್ನೊಂದು ಎ ಗುಣಸೂತ್ರ ಇರ್ತದೆ. ಅಥವಾ ಬಿ ಒಂದು ಗುಣಸೂತ್ರ ಇದ್ರೆ ಅದ್ರ ಜೊತೆ ಇನ್ನೊಂದು ಯಾವುದು, ಬಿ ಗುಣಸೂತ್ರ ಇರ್ತದೆ. ಸಿ ಇದ್ರೆ ಇನ್ನೊಂದು ಸಿ ಇರ್ತದೆ. ಅಂದ್ರೆ 2n ಪ್ರಕಾರದಲ್ಲಿ ಪ್ರತಿಯೊಂದು ಪ್ರಕಾರದ ಗುಣಸೂತ್ರಗಳ ಒಂದೊಂದು ಜೋಡಿ. ಒಂದು ಜೋಡಿ ಅಂದ್ರೆ ಎಷ್ಟು, 2 ಅಲ್ಲ. ಒಂದು ಜೋಡಿ ಎತ್ತು ಅಂದ್ರೆ ಎಷ್ಟು ಇರ್ತವೆ, ಎತ್ತುಗಳು ಎಷ್ಟು ಇರ್ತವೆ, 2. ಒಂದು ಜೋಡಿ ಚಪ್ಪಲ್ ಅಂದ್ರೆ ಎಷ್ಟು, 2 ಚಪ್ಪಲ್ ಇರ್ತವಲ್ಲ. ಹಾಗೆ 2n ಪ್ರಕಾರದಲ್ಲಿ ಪ್ರತಿಯೊಂದು ಗುಣಸೂತ್ರದ ಒಂದೊಂದು ಜೋಡಿ ಆಗಿರ್ತದ. ಈ ಉದಾಹರಣೆಗಾಗಿ ಎ ಗುಣಸೂತ್ರದ ಒಂದು ಜೋಡಿ ಅಂದ್ರೆ ಎ ಎಷ್ಟು, 2, ಬಿ 2, ಸಿ ಮತ್ತು ಇನ್ನೊಂದು ಸಿ, ಹೀಗೇನಾಗಿರ್ತದಲ್ಲ, ಒಂದೊಂದು ಜೋಡಿ ಆಗಿರ್ತದ. ಅತ ಎನ್ ಪ್ರಕಾರದ ಗುಣಸೂತ್ರದಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಪ್ರತಿಯೊಂದು ಗುಣಸೂತ್ರದ ಒಂದೇ ಗುಣಸೂತ್ರ ಇರ್ತದೆ. ನೋಡ್ರಿ, ಎನ್ ಪ್ರಕಾರದಲ್ಲಿ ಏನಾಗಿರ್ತದ, ಪ್ರತಿಯೊಂದು ಪ್ರಕಾರದ ಗುಣಸೂತ್ರದ ಕೇವಲ ಒಂದೇ ಗುಣಸೂತ್ರ ಇರ್ತದೆ. ಉದಾಹರಣೆಗಾಗಿ ಎ ಇದ್ರೆ ಏನಾಗಿರ್ತದ, ಒಂದೇ ಎ ಆಗಿರ್ತದ. ಅಥವಾ ಬಿ ಇದ್ರ ಬಿ ಗುಣಸೂತ್ರ ಇದ್ರ ಒಂದೇ ಬಿ ಗುಣಸೂತ್ರ ಇರ್ತದ. ಅಥವಾ ಸಿ ಇದ್ರ ಒಂದೇ ಸಿ ಗುಣಸೂತ್ರ ಇರ್ತದ. ಈಗ ಈ ಗುಣಸೂತ್ರ ಅಂತ ಹೇಳ್ತಿರಲ್ಲ, ಗುಣಸೂತ್ರ ಹೇಗಿರ್ತದಪ್ಪ ಅಂತಂದ್ರೆ ಅದರ ಆಕಾರ ನಾವಿಲ್ಲಿ ಚಿತ್ರದಲ್ಲಿ ತೋರಿಸಿದೀವಲ್ಲ, ಈ ರೀತಿಯಾಗಿರ್ತದ ಗುಣಸೂತ್ರ. ಗುಣಸೂತ್ರದ ಎಷ್ಟಪ್ಪ ಅಂತಂದ್ರೆ 4 ಪ್ರಮುಖ ಭಾಗಗಳಾಗಿರ್ತವ. ಒಂದನೇದ್ದು ಇಲ್ಲಿ ಮಧ್ಯದಲ್ಲಿ ನಿಮಗೆ ಗೋಲಾಕಾರ ಕಾಣಿಸ್ತಿಲ್ಲ, ಒಂದು ಬಿಂದು, ಹೌದಿಲ್ಲ? ಇದಕ್ಕೆ ನಾವೇನ್ ಕರಿತೀವಿ, ಗುಣಸೂತ್ರ ಬಿಂದು ಅಂತ ಕರಿತೀವಿ. ಮಧ್ಯದಲ್ಲಿ ಇರ್ತದೆ ನೋಡ್ರಿ. ಮತ್ತೆ ಆಮೇಲೆ ಇಲ್ಲಿ ನಿಮಗೆ ಗುಣಸೂತ್ರದ 2 ಅರ್ಧ ಗುಣಸೂತ್ರಗಳು ಕಾಣಿಸ್ತವ. ಈಗ ಇಲ್ಲಿ ಮಧ್ಯದಲ್ಲಿ ನೋಡಿದ್ರೆ ಏನಾಗ್ತದೆ, ಈ ಕಡೆ ಒಂದು ಅರ್ಧ ಗುಣಸೂತ್ರ ಇರ್ತದೆ ಮತ್ತೆ ಈ ಕಡೆ ಇನ್ನೊಂದು ಅರ್ಧ ಗುಣಸೂತ್ರ ಇರ್ತದ. ಇವೆರಡು ಏನಾಗ್ತವೆ, ಮಧ್ಯದಲ್ಲಿ ಜೋಡಿಸಲ್ಪಟ್ಟಿರ್ತವ. ಆ ಜೋಡಣೆಯ ಬಿಂದುವಿಗೆ ಏನ್ ಕರೀತಾರ, ಗುಣಸೂತ್ರ ಬಿಂದು ಅಂತ ಕರೀತಾರ. ಮತ್ತು ಇದರ ಭುಜಗಳಿರ್ತವ. ಮೇಲಿನ ಭುಜಗಳಿಗೆ ಏನಂತ ಕರೀತಾರ, ಪಿ ಭುಜಗಳು ಅಂತ ಕರೀತಾರ. ಮತ್ತು ಕೆಳಗಿನ ಭುಜಗಳಿಗೆ ಏನಂತ ಕರೀತಾರ, ಕ್ಯೂ ಭುಜಗಳು ಅಂತ ಕರೀತಾರ. ಗುಣಸೂತ್ರಗಳು ಯಾವುದರಿಂದ ಮಾಡಲ್ಪಟ್ಟಿರ್ತಾವಪ್ಪ ಅಂತಂದ್ರೆ DNA ಎಳೆಗಳಿಂದ ಮಾಡಲ್ಪಟ್ಟಿರ್ತವ. ಗುಣಸೂತ್ರ ಯಾವುದರಿಂದ ಮಾಡಲ್ಪಟ್ಟಿರ್ತವ, DNA, ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಥವಾ ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಮ್ಲ ಅಂತ ಕರಿತೀವಲ್ಲ, DNA, ಇದರ ಎಳೆಗಳಿಂದ ಮಾಡಲ್ಪಟ್ಟಿರ್ತವ. ಇಲ್ಲಿ ನಾವೇನ್ ಮಾಡಬಹುದು, DNA ಎಳೆಯನ್ನ ನೋಡಬಹುದು. ಇದು ಗುಣಸೂತ್ರದ ಏನದಲ್ಲ ಚಿತ್ರ ಅದ. ಕೆಲವೊಂದ್ಸಲ ಏನ್ ಮಾಡ್ತಾನೆ, ಈ ಚಿತ್ರವನ್ನು ಪರೀಕ್ಷೆಗಳಲ್ಲಿ ಕೊಡ್ತಾನ, ಈ ಬಿಂದುಗಳನ್ನ ನಿಮಗೆ ಗುರುತಿಸ್ಲಿಕ್ಕೆ ಹೇಳ್ತಾನ.
ಚಿತ್ರ ಕೊಟ್ಟಿರ್ತಾರೆ ಮತ್ತು ಈ ಬಾಣದ ಗೆರೆಗಳನ್ನು ಕೊಟ್ಟಿರ್ತಾರೆ. ಆದ್ರೆ ಇವು ಹೆಸರುಗಳನ್ನು ಕೊಟ್ಟಿರುವುದಿಲ್ಲ. ನೀವೇನ್ ಮಾಡ್ಬೇಕು, ಯಾವುದು ಕೊಡ್ಲಿಲ್ಲ ಅದನ್ನ ಬರಿಬೇಕು. ಒಂದ್ ವೇಳೆ ಹೀಗಾಗಬಹುದು, ಈ 4ರಲ್ಲಿ ಏನ್ ಮಾಡಬಹುದು, 2 ಕೊಡಬಹುದು. ಯಾವ್ದಪ್ಪ ಅಂತಂದ್ರೆ ಗುಣಸೂತ್ರ ಬಿಂದು ಮತ್ತು DNA ಎಳೆ ಕೊಡಬಹುದು. ಆದ್ರೆ ಕ್ಯೂ ಭುಜ ಮತ್ತು ಪಿ ಭುಜದ ಹೆಸರು ಕೊಟ್ಟಿರುವುದಿಲ್ಲ, ಅದನ್ನ ಖಾಲಿ ಇಟ್ಟಿರ್ತಾರೆ. ನೀವು ಅದನ್ನ ಏನ್ ಮಾಡ್ಬೇಕು, ಬರಿಬೇಕು. ಅಥವಾ ಒಂದ್ ವೇಳೆ 4 ಖಾಲಿ ಇಟ್ಟಿದ್ರೆ 4 ಗೆರೆಗಳನ್ನು ಕೊಟ್ಟು ಹೆಸರುಗಳು ಬರೆಯದೇ ಇದ್ರೆ ಏನ್ ಮಾಡ್ಬೇಕಾಗ್ತದೆ, ನೀವು ಹೆಸರನ್ನ ಬರಿಬೇಕಾಗ್ತದೆ. ಇದು ಗುಣಸೂತ್ರದ ಚಿತ್ರ ಅದ. ಇದರ ಭಾಗಗಳು ಯಾವ್ಯಾವು, ಅತಿ ಮುಖ್ಯದ ಯಾವುದು, ಗುಣಸೂತ್ರ ಬಿಂದು, ಆಮೇಲೆ ಪಿ ಭುಜ, ಕ್ಯೂ ಭುಜ ಮತ್ತು DNA ಎಳೆ. ಮತ್ತೆ ಇಲ್ಲಿ ಏನಾಗ್ತದೆ, 2 ಅರ್ಧ ಗುಣಸೂತ್ರಗಳು ಇರ್ತವೆ, ಸೇರಿ ಒಂದು ಗುಣಸೂತ್ರ ಆಗಿರ್ತದೆ. 2 ಅರ್ಧ ಗುಣಸೂತ್ರಗಳು ಸೇರಿ ಏನಾಗಿರ್ತದೆ, ಒಂದು ಗುಣಸೂತ್ರ ಆಗ್ತದೆ. ಇನ್ನ ನಾವೇನ್ ಮಾಡುವ, ಜೀವಕೋಶ ವಿಭಜನೆಯ ಹಂತಗಳು ಯಾವ್ಯಾವ ಅದಾವ ಅನ್ನೋದನ್ನ ನಾವೀಗ ನೋಡಿಕೊಳ್ಳುವ. ಈಗ ನಾವು ಜೀವಕೋಶ ವಿಭಜನೆಯಲ್ಲಿ 2 ಪ್ರಕಾರ ಅಂತ ಹೇಳಿದ್ನಲ್ಲ, ಸೂತ್ರಣ ಕೋಶ ವಿಭಜನೆ ಮೈಟೋಸಿಸ್ ಮತ್ತು ಅರ್ಧ ಸೂತ್ರಣ ಕೋಶ ವಿಭಜನೆ ಮಿಯಾಸಿಸ್. ಈಗ ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಸೂತ್ರಣ ಕೋಶ ವಿಭಜನೆ ಅಥವಾ ಮೈಟೋಸಿಸ್ ಬಗ್ಗೆ ನಾವೀಗ ನೋಡಿಕೊಳ್ಳುವ. ಈಗಾಗಲೇ ನಾನು ಹೇಳಿದ್ನಲ್ಲ, ಸೂತ್ರಣ ಕೋಶ ವಿಭಜನೆ ಎಲ್ಲೆಲ್ಲಿ ಕಂಡು ಬರ್ತದೆ ಅಂತ ಹೇಳಿ, ಕಾಯಕ ಕೋಶ ಮತ್ತು ಮೂಲ ಕೋಶಗಳಲ್ಲಿ ಕಂಡು ಬರ್ತದೆ. ಸೂತ್ರಣ ಕೋಶ ವಿಭಜನೆ ಸಜೀವಿಗಳ ಶರೀರದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತದೆ, ಕಾಯಕ ಕೋಶಗಳಲ್ಲಿ ಮತ್ತು ಇನ್ನೊಂದು ಯಾವುದು, ಮೂಲ ಕೋಶಗಳು. ಕಾಯಕ ಕೋಶಗಳು ಮತ್ತು ಮೂಲ ಕೋಶಗಳು ಏನಾಗ್ಯಾವಪ್ಪ ಅಂತಂದ್ರೆ ಸೂತ್ರಣ ಕೋಶ ವಿಭಜನೆಯನ್ನು ಅವಲಂಬಿಸಿರ್ತಾವ, ಹೌದಿಲ್ಲ. ಇನ್ನ ಸೂತ್ರಣ ಕೋಶ ವಿಭಜನೆಯಲ್ಲಿ 2 ಹಂತಗಳದವ. ಅಂದ್ರೆ ಸೂತ್ರಣ ಕೋಶ ವಿಭಜನೆಯು 2 ಹಂತಗಳಿಂದ ಮಾಡಲ್ಪಟ್ಟದ. ಅದರಲ್ಲಿ ಹಂತ 1 ಅಥವಾ ಮೊದಲನೆಯ ಹಂತ ಅಂತ ಕರಿತೀವಿ. ಅದು ಯಾವ್ದಪ್ಪ ಅಂತಂದ್ರೆ ಕೇಂದ್ರದ ವಿಭಜನೆ ಅಥವಾ ಇಂಗ್ಲಿಷ್ ನಲ್ಲಿ ಕ್ಯಾರಿಯೋಕೈನೆಸಿಸ್ ಅಂತ ಕರೀತಾರ. ನೋಡ್ರಿ, ಸೂತ್ರಣ ಕೋಶ ವಿಭಜನೆ ಸೂತ್ರಣ ಕೋಶ ವಿಭಜನೆಯೇ ಮೈಟೋಸಿಸ್ ಎಷ್ಟು ಹಂತಗಳನ್ನು ಒಳಗೊಂಡಿರ್ತದ, 2 ಹಂತಗಳ ಒಳಗೊಂಡಿರ್ತವ. ಒಂದು ಮೊದಲನೆಯ ಹಂತ ಅಥವಾ ಹಂತ 1, ಇನ್ನೊಂದು 2ನೆಯ ಹಂತ ಅಥವಾ ಹಂತ 2 ಅಂತ ಕರಿತೀವಿ. ಈಗ ಮೊದಲನೆಯ ಹಂತ ಅಥವಾ ಹಂತ 1 ಯಾವ್ದಪ್ಪ ಅಂತಂದ್ರೆ ಕೇಂದ್ರದ ವಿಭಜನೆ ಅಥವಾ ಕ್ಯಾರಿಯೋಕೈನೆಸಿಸ್. ಮತ್ತು 2ನೇದು ಯಾವ್ದಪ್ಪ ಅಂತಂದ್ರೆ 2ನೇ ಹಂತ ಅಥವಾ ಹಂತ 2 ಯಾವ್ದಪ್ಪ ಅಂತಂದ್ರೆ ಜೀವ ದ್ರವ್ಯ ವಿಭಜನೆಯ ಹಂತ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಸೈಟೋಕೈನೆಸಿಸ್ ಅಂತ ಕರೀತಾರೆ. ಈಗ ನಾವು ಮೊದಲನೇ ಹಂತವನ್ನ ನೋಡಿಕೊಳ್ಳುವ. ಹಂತ 1 ಅಥವಾ ಮೊದಲನೆಯ ಹಂತ ಕೇಂದ್ರದ ವಿಭಜನೆ ಕ್ಯಾರಿಯೋಕೈನೆಸಿಸ್. ಈಗ ಗ್ರೀಕ್ ಭಾಷೆಯಲ್ಲಿ ಕ್ಯಾರಿಯಾನ್ ಅಂದ್ರೇನು, ಕೋಶ ಕೇಂದ್ರ. ಗ್ರೀಕ್ ಭಾಷೆಯಲ್ಲಿ ಕ್ಯಾರಿಯಾನ್ ಅಂದ್ರೇನು, ಕೋಶ ಕೇಂದ್ರ. ಕೈನೆಸಿಸ್ ಅಂದ್ರೇನು, ವಿಭಜನೆ, ತುಂಡಾಗುವುದು. ಅಂದ್ರೆ ಕೋಶ ಕೇಂದ್ರ ವಿಭಜನೆಯಾಗುವುದು ಅಥವಾ ಕೋಶ ಕೇಂದ್ರ ತುಂಡಾಗುವುದು, ಕ್ಯಾರಿಯೋಕೈನೆಸಿಸ್. ಅದನ್ನು ನಾವು ಕನ್ನಡದಲ್ಲಿ ಕೇಂದ್ರದ ವಿಭಜನೆ ಅಂತ ಹೇಳ್ತೀವಿ. ಈ ಮೊದಲನೆಯ ಹಂತದಲ್ಲಿ 4 ಉಪ ಹಂತಗಳದಾವ. ನೋಡ್ರಿ, ಮೊದಲನೆಯ ಹಂತದಲ್ಲಿ ಎಷ್ಟದವ, 4 ಉಪ ಹಂತಗಳದಾವ. ಅವು ಯಾವ್ದಪ್ಪ ಅಂತಂದ್ರೆ 1ನೇದ್ದು ಪೂರ್ವಾವಸ್ಥೆ ಅಥವಾ ಪ್ರೋಪೇಜ್, 2ನೇದ್ದು ಅಥವಾ ಬಿ ಮಧ್ಯಾವಸ್ಥೆ ಮೆಟಾಫೇಜ್, 3ನೇದ್ದು ಅಥವಾ ಸಿ ಪಶ್ಚಾವಸ್ಥೆ ಅನಾಫೇಜ್, ಮತ್ತು 4ನೇದ್ದು ಅಥವಾ ಡಿ ಅಂತ್ಯಾವಸ್ಥೆ ಟೆಲೋಫೇಜ್ ಅಂತ ಹೇಳಿ. ಹೌದಿಲ್ಲ. ನಾವು ಯಾವ್ದು ನೋಡ್ತಾ ಇದ್ದೀವಿ ಈಗ, ಸೂತ್ರಣ ಕೋಶ ವಿಭಜನೆ ಅಥವಾ ಮೈಟೋಸಿಸ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಮೈಟೋಸಿಸ್ ಎಲ್ಲೆಲ್ಲಿ ಆಗ್ತದೆ, ಕಾಯಕ ಕೋಶಗಳಲ್ಲಿ ಮತ್ತು ಮೂಲ ಕೋಶಗಳಲ್ಲಿ ಆಗ್ತದೆ. ಇನ್ನ ಮೈಟೋಸಿಸ್ ಅಥವಾ ಸೂತ್ರಣ ಕೋಶ ವಿಭಜನೆಯಲ್ಲಿ ಎಷ್ಟು ಹಂತಗಳದಾವ, ಸೂತ್ರಣ ಕೋಶ ವಿಭಜನೆಯು 2 ಹಂತಗಳನ್ನು ಒಳಗೊಂಡಿರುತ್ತದೆ. ಒಂದೇದು ಯಾವ್ದಪ್ಪ ಅಂತಂದ್ರೆ ಹಂತ 1 ಅಥವಾ ಮೊದಲನೆಯ ಹಂತ ಕೇಂದ್ರದ ವಿಭಜನೆ, ಮತ್ತು 2ನೆಯ ಹಂತ ಅಥವಾ ಹಂತ 2 ಯಾವುದು, ಜೀವ ದ್ರವ್ಯದ ವಿಭಜನೆ ಅಥವಾ ಸೈಟೋಕೈನಸಿಸ್. ಈಗ ಗ್ರೀಕ್ ಭಾಷೆಯಲ್ಲಿ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಸೈಟೋನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೋಶ ರಸ ಅಥವಾ ಕೋಶ ದ್ರವ್ಯ, ಕೈನೆಸಿಸ್ ಅಂದ್ರೆ ವಿಭಜನೆ. ಇಲ್ಲಿ ಕೇಂದ್ರದ ವಿಭಜನೆ ಆಗ್ತದೆ, ಇಲ್ಲಿ ಜೀವ ದ್ರವ್ಯದ ವಿಭಜನೆ ಆಗ್ತದೆ. ಕೇಂದ್ರ ಮತ್ತು ಜೀವ ದ್ರವ್ಯದ ವಿಭಜನೆ ಆಗಿದ್ರೆ ಏನಾಗ್ತದೆ, ಜೀವಕೋಶದ ವಿಭಜನೆ ಆಗ್ತದೆ. ಒಂದು ಜೀವಕೋಶ ಹೋಗಿ 2 ಜೀವಕೋಶ ಆಗ್ತದೆ. ನೋಡ್ರಿ ಎಷ್ಟು ಸರಳದ. ಏನಾಗ್ತದೆ, ಮೊದಲನೇ ಹಂತದಲ್ಲಿ ಕೇಂದ್ರದ ವಿಭಜನೆ ಆಗ್ತದೆ, 2ನೇ ಹಂತದಲ್ಲಿ ಜೀವ ದ್ರವ್ಯದ ವಿಭಜನೆ ಆಗ್ತದೆ. ಕೇಂದ್ರ ಮತ್ತು ಜೀವ ದ್ರವ್ಯದ ವಿಭಜನೆ ಆಗಿದ್ರೆ ಕೋಶದ ವಿಭಜನೆ ಆಗ್ತದೆ. ಅಂದ್ರೆ ಒಂದು ಕೋಶ ಹೋಗಿ ಏನಾಗ್ತದೆ, 2 ಕೋಶ ಆಗ್ತದೆ. ಅದಿಲ್ಲ. ಈಗ ಮೊದಲನೇ ಹಂತದಲ್ಲಿ 4 ಉಪ ಹಂತಗಳದವ. ಪೂರ್ವಾವಸ್ಥೆ ಪ್ರೋಫೇಸ್, ಮಧ್ಯಾವಸ್ಥೆ ಮೆಟಾಫೇಸ್, ಪಶ್ಚಾವಸ್ಥೆ ಎನಾಫೇಸ್ ಮತ್ತು ಅಂತ್ಯಾವಸ್ಥೆ ಟಿಲೋಫೇಸ್ ಅಂತೇಳಿ. ಈ 4 ಉಪ ಹಂತಗಳನ್ನು ನಾವೇನ್ ಮಾಡುವ, ಚಿತ್ರದ ಸಹಿತ ಅಥವಾ ಚಿತ್ರದೊಂದಿಗೆ ಒಂದೊಂದನ್ನ ಕಲಿತಾ ಹೋಗುವ. ಸೂತ್ರಣ ವಿಭಜನೆಯಲ್ಲಿ ಮೈಟೋಸಿಸ್ ನಲ್ಲಿ ಎಷ್ಟದವ, 2 ಹಂತಗಳದವ. ಹಂತ 1 ಅಥವಾ ಮೊದಲನೇ ಹಂತ ಯಾವುದು, ಕೇಂದ್ರದ ವಿಭಜನೆ ಅಥವಾ ಕ್ಯಾರಿಯೋಕೈನೆಸಿಸ್.
ಎರಡನೇ ಹಂತ ಯಾವುದು ಅಥವಾ ಹಂತ 2 ಯಾವುದು? ಜೀವದ್ರವ್ಯ ವಿಭಜನೆ ಅಥವಾ ಸೈಟೋಕೈನೆಸಿಸ್ ಅಂತ ಕರಿತೀವಿಲ್ಲ. ಈಗ ನಾವು ಮೊದಲನೆಯ ಯಾವುದು? ಸೂತ್ರಣ ವಿಭಜನೆಯಲ್ಲಿ ಮೊದಲನೇ ಹಂತ ಯಾವುದು? ಕೇಂದ್ರದ ವಿಭಜನೆ ಅಥವಾ ಕ್ಯಾರಿಯೋಕೈನೆಸಿಸ್. ಅದರಲ್ಲಿ ಎಷ್ಟು ಉಪಹಂತಗಳದವ? 4 ಉಪಹಂತಗಳದವ. ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಪೂರ್ವಾವಸ್ಥೆ ಅಥವಾ ಪ್ರೋಫೇಜ್. ಇದಾದ ನಂತರ ಯಾವ್ದಾಗ್ತದ? ಮಧ್ಯಾವಸ್ಥೆ, ಪಚ್ಚಾವಸ್ಥೆ ಮತ್ತು ಅಂತ್ಯಾವಸ್ಥೆಯನ್ನು ಒಂದಾದ ನಂತರ ಒಂದರಂತೆ ನೋಡಿಕೊಳ್ಳುವ. ಈಗ ಸೂತ್ರಣ ವಿಭಜನೆಯ 2 ಹಂತಗಳಲ್ಲಿ ಮೊದಲನೇ ಹಂತ ಯಾವ್ದಪ್ಪ ಅಂತಂದ್ರೆ ಕೇಂದ್ರದ ವಿಭಜನೆ ಅಥವಾ ಕ್ಯಾರಿಯೋಕೈನೆಸಿಸ್. ಅದರಲ್ಲಿ 4 ಉಪಹಂತಗಳದವ. 4 ಉಪಹಂತಗಳಲ್ಲಿ ಮೊದಲನೆಯ ಉಪಹಂತ ಯಾವ್ದಪ್ಪ ಅಂತಂದ್ರೆ ಪೂರ್ವಾವಸ್ಥೆ ಅಥವಾ ಪ್ರೋಫೇಜ್. ಇದರ ಬಗ್ಗೆ ನಾವೇನ್ ಮಾಡುವ? ಈಗ ಅಭ್ಯಾಸವನ್ನ ಮಾಡುವ. ಕೇಂದ್ರ ವಿಭಜನೆಯ ಮೊದಲನೆಯ ಉಪಹಂತ ಯಾವುದು? ಕೇಂದ್ರ ವಿಭಜನೆಯ ಕ್ಯಾರಿಯೋಕೈನೆಸಿಸ್ ಮೊದಲನೆಯ ಉಪಹಂತ ಯಾವ್ದಪ್ಪ ಅಂತಂದ್ರೆ ಪೂರ್ವಾವಸ್ಥೆ. ಇದು ಉಳಿದೆಲ್ಲ ಹಂತಗಳಕ್ಕಿಂತ ಅತಿ ದೀರ್ಘವಾದ ಹಂತ ಅಂತ ಕರಿತೀವಿ. ಅಂದ್ರೆ ಪೂರ್ವಾವಸ್ಥೆ ಉಪಹಂತ ಏನದಲ್ಲ, ಮಧ್ಯಾವಸ್ಥೆ, ಪಚ್ಚಾವಸ್ಥೆ ಮತ್ತು ಅಂತ್ಯಾವಸ್ಥೆಗಳಕ್ಕಿಂತ ಹೆಚ್ಚು ಸಮಯದವರೆಗೆ ನಡೆಯುವ ಕೋಶ ವಿಭಜನೆಯ ಹಂತ ಅದ. ನೋಡ್ರಿ, ಪೂರ್ವಾವಸ್ಥೆ ಏನದಲ್ಲ, ಉಳಿದೆಲ್ಲ 3 ಹಂತಗಳೇನದವಲ್ಲ, ಮಧ್ಯಾವಸ್ಥೆ, ಪಚ್ಚಾವಸ್ಥೆ ಮತ್ತು ಅಂತ್ಯಾವಸ್ಥೆ. ಮತ್ತು ಈ 4 ಹಂತಗಳಲ್ಲಿ ಅತಿ ದೀರ್ಘವಾದ ಅಂದ್ರೆ ಏನಾಗ್ತದ? ಲಾಂಗೆಸ್ಟ್ ಟೈಮ್, ಅತಿ ಹೆಚ್ಚು ಕಾಲದವರೆಗೆ ನಡೆಯುವ ಹಂತದ. ಅದಕ್ಕಾಗಿ ಏನು ಕರೀತಾರ? ಇದು ಅತ್ಯಂತ ದೀರ್ಘವಾದ ಹಂತ ಅಂತ ಕರೀತಾರೆ. ಅಂದ್ರೆ ಹೆಚ್ಚು ಸಮಯ ತೆಗೆದುಕೊಳ್ಳುವಂತ ಹಂತ ಅದ. ಈಗ ಈ ಪೂರ್ವಾವಸ್ಥೆಯ ಮೊದಲಿನಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಜೀವಕೋಶ ನೋಡ್ಕೊಳ್ರಿ. ಜೀವಕೋಶಕ್ಕೆ ಏನದಲ್ಲ, ಜೀವಕೋಶ ಆವರಣ ಅದ. ಅದಾದ ನಂತರ ಏನ್ ಬಂದ್ಬಿಡ್ತದ? ಕೋಶ ಕೇಂದ್ರ ಬಂದ್ಬಿಡ್ತದ. ಅದಕ್ಕೂ ಸಹಿತ ಒಂದು ಕಪ್ಪು ಬಣ್ಣದ ಆವರಣ ನೋಡ್ರಿ. ಇದಕ್ಕೆ ಏನ್ ಕರೀತಾರ? ಕೋಶ ಕೇಂದ್ರ ಆವರಣ ಅಂತ ಕರೀತಾರ. ಇದರಲ್ಲಿ ಒಂದು ಕೆಂಪು ಬಣ್ಣದ ಕೇಂದ್ರಿಕೆ ಅಥವಾ ಕಿರು ಕೋಶ ಕೇಂದ್ರ ಅಂತ ಇರ್ತದ. ಅದಾದ ನಂತರ ಇಲ್ಲಿ ನೀಲಿ ಬಣ್ಣದ ಏನದ ನೋಡ್ರಿ? ಗುಣಸೂತ್ರ ಅದ. ಅದಾದ ನಂತರ ಏನದ? ಒಂದು ತಾರಾ ಕೇಂದ್ರ ಅದ. ಇವೆಲ್ಲವೂ ಏನಾಗ್ಲಿಕ್ಕತ್ತವ? ನಮ್ಗ ಪೂರ್ವಾವಸ್ಥೆ ಮೊದಲಿಗೆ ಏನಾಗ್ತವ? ಸ್ಪಷ್ಟವಾಗಿ ಗೋಚರಿಸ್ತವ, ಅಂದ್ರೆ ಸ್ಪಷ್ಟವಾಗಿ ಕಾಣಿಸ್ತವ. ನೋಡ್ರಿ, ಜೀವಕೋಶ ಪೊರೆ ಅಥವಾ ಜೀವಕೋಶ ಆವರಣ ಸಹಿತ ಏನಾಗಿದೆ? ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೋಶ ಕೇಂದ್ರ ಆವರಣ ಈ ಕಪ್ಪು ಬಣ್ಣದ ಸಹಿತ ಏನಾಗ್ತದೆ? ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೇಂದ್ರಿಕೆ ಅಥವಾ ಕಿರು ಕೋಶ ಕೇಂದ್ರ ಏನಾಗ್ತದೆ? ಅದು ಸಹಿತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆಮೇಲೆ ತೆಳ್ಳಗೆ ಉದ್ದವಾದ ದಾರದ ಎಳೆಯಂತಿರುವ ಗುಣಸೂತ್ರ ಸಹಿತ ನಮಗೆ, ಗುಣಸೂತ್ರದ ಜಾಲ ಅಂದ್ರೆ ನೆಟ್ವರ್ಕ್, ಜಾಳಿಗೆ ತರ ನೋಡ್ರಿ, ಇದು ಸಹಿತ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ತಾರಾ ಕೇಂದ್ರ ಸಹಿತ ಎಲ್ಲವನ್ನಾಗ್ತದೆ? ಸ್ಪಷ್ಟವಾಗಿ ಕಾಣಿಸ್ತದೆ. ಇನ್ನು ಯಾವಾಗ ಪೂರ್ವಾವಸ್ಥೆ ಪ್ರಾರಂಭ ಆಗ್ತದ, ಕೋಶ ಕೇಂದ್ರ ವಿಭಜನೆ ಪ್ರಾರಂಭ ಆಗ್ತದ, ಅವಾಗ ಏನಾಗ್ತದಪ್ಪ ಅಂತಂದ್ರೆ ಈ ಉದ್ದವಾಗಿರುವ ತೆಳ್ಳಗಾಗಿರುವಂತ ದಾರದ ಎಳೆಯಂತಿರುವ ಗುಣಸೂತ್ರ ಏನಾಗ್ತದ? ಇವುಗಳ ಸಾಂದ್ರೀಭವನ ಆಗ್ತದೆ. ಸಾಂದ್ರೀಭವನ ಅಂದ್ರೆ ಏನಾಗ್ತವ? ಅವುಗಳ ಸಂಕುಚನ, ಅವು ಕುಗ್ಲಿಕ್ ಪ್ರಾರಂಭಿಸ್ತವ. ಕುಗ್ಗಿ ಏನಾಗ್ತವಪ್ಪ ಅಂತಂದ್ರೆ ಇವು ದಪ್ಪವಾದ ತುಂಡುಗಳಾಗ್ತವೆ. ಹೀಗೆ ದಪ್ಪವಾಗಿರುವ ತುಂಡುಗಳಂತೆ ಆಗ್ತವೆ. ಮೊದಲಿಗೆ ಏನಾಗಿತ್ತು? ಉದ್ದವಾದ ತೆಳುವಾದ ದಾರದಂತಿರುವಂತ ಗುಣಸೂತ್ರ ಜಾಲ ಏನಾಗ್ತದ? ತುಂಡಾಗಿ ಅವುಗಳ ಸಾಂದ್ರೀಭವನ ಅಥವಾ ಸಂಕುಚನ ಉಂಟಾಗಿ ಏನಾಗ್ತವೆ? ಚಿಕ್ಕ ಚಿಕ್ಕ ತುಂಡಗಳಾಗ್ತವೆ. ಮತ್ತೆ ಅದಾದ ನಂತರ ಏನಾಗ್ತದಪ್ಪ ಅಂತಂದ್ರೆ ಇದರ ಜೊತೆಗೆ ಇವುಗಳ ಅರ್ಧ ಗುಣಸೂತ್ರ ಜೋಡಣೆ ಏನಾಗ್ತದ? ಗೋಚರಿಸಲು ಪ್ರಾರಂಭಿಸ್ತದೆ. ಅರ್ಧ ಗುಣಸೂತ್ರ ಜೋಡಣೆ ಏನಾಗ್ತದೆ? ಗೋಚರಿಸಲು ಅಂದ್ರೆ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ನೋಡ್ರಿ, ಇಲ್ಲಿ ಏನಾಗ್ತದೆ? ಇಲ್ಲಿ ಸ್ಪಷ್ಟವಾಗಿರುವಂತ ಕೋಶ ಕೇಂದ್ರ ಆವರಣ ಏನಾಗ್ತದೆ? ಇಲ್ಲಿ ಅದೃಶ್ಯವಾಗಲು ಅಥವಾ ಕಣ್ಮರೆಯಾಗಲು ಪ್ರಾರಂಭಿಸ್ತದೆ. ಇಲ್ಲೆಲ್ಲ ಸ್ಪಷ್ಟವಾಗಿ ಏನಾಗ್ತದೆ ನೋಡ್ರಿ, ಇಲ್ಲಿ ಕಣ್ಮರೆ ಆಗ್ತಾ ಇದೆ ನೋಡ್ರಿ. ಅಂದ್ರೆ ಸಾವಕಾಶವಾಗಿ ಏನಾಗ್ತದೆ? ಅದು ಮಾಯವಾಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಆಮೇಲೆ ಇಲ್ಲಿರುವಂತಹ ಸ್ಪಷ್ಟವಾಗಿರುವಂತಹ ಈ ಕೇಂದ್ರಕ್ಕೆ ಸಹಿತ ಏನಾಗ್ತದ? ಅಗೋಚರ ಆಗ್ತದ. ಅಂದ್ರೆ ಇದು ಸಹಿತ ಕಣ್ಮರೆಯಾಗಲು ಪ್ರಾರಂಭಿಸ್ತದೆ. ಮತ್ತು ಈ ಗುಣಸೂತ್ರಗಳೇನು ತುಂಡಾಗಿ ಆಗಿರ್ತಾವಲ್ಲ, ದಪ್ಪ ಆಗ್ತವ ಮತ್ತು ಚಿಕ್ಕದಾಗಿ ಏನಾಗ್ತದ? ಅದಕ್ಕೆ ಗುಣಸೂತ್ರ ಬಿಂದು. ಮತ್ತೆ ಇಲ್ಲಿ ನೋಡ್ರಿ ಏನಾಗ್ತದೆ? ಅವು ಏನಾಗ್ತವ? ಸ್ಪಷ್ಟವಾದಂತ ಗುಣಸೂತ್ರಗಳಾಗ್ತವೆ. ಇಲ್ಲಿ ನೋಡಬಹುದು ನೀವು, ಏನಾಗ್ತದೆ ನೋಡ್ರಿ? ಗುಣಸೂತ್ರ ಬಿಂದುದ ಮಧ್ಯದಲ್ಲಿ ಮತ್ತು ಪಿ ಭುಜ, ಕ್ಯೂ ಭುಜ, ಹೌದಿಲ್ಲ? ಮತ್ತೆ ಇವು ಎರಡಕ್ಕೆ ಏನಂತ ಕರೀತಾರೆ? ಅರ್ಧ ಗುಣಸೂತ್ರ ಜೋಡಣೆ ಅಂತ ಕರೀತಾರೆ. ಅದರೊಂದಿಗೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತದೆ? ಮೊದಲಿಗೆ ಕೇವಲ ಒಂದು ತಾರಾ ಕೇಂದ್ರ ಇರ್ತದೆ. ಅದು ಸಹಿತ ಏನಾಗ್ತದೆ? ದ್ವಿಗುಣಿತ ಆಗ್ತದೆ. ಇದು ಸಹಿತ ಏನಾಗ್ತದೆ? 2 ಆಗ್ತವ. ಇದು ನೋಡ್ರಿ, ಇಲ್ಲ ನೋಡ್ರಿ, ಏನು ತಾರಾ ಕೇಂದ್ರ ಇಲ್ಲದ ನೋಡ್ರಿ. ಈ ದ್ವಿಗುಣಿತ ಆಗಿ ಇದು ಏನಾಗ್ತದಪ್ಪ ಅಂತಂದ್ರೆ ಕೋಶ ಕೇಂದ್ರದ ಧ್ರುವದ ಕಡೆಗೆ, ಪೃಥ್ವಿಯ ಧ್ರುವ ಗುರ್ತದೆ ನಿಮ್ಗೆ, ಉತ್ತರ ಧ್ರುವ, ದಕ್ಷಿಣ ಧ್ರುವ ಕೆಳಗೆ ಮೇಲೆ ಇರ್ತದಲ್ಲ, ಹಾಗೆ ಈ ತಾರಾ ಕೇಂದ್ರ ಏನಾಗ್ತವಪ್ಪ ಅಂತಂದ್ರೆ ಕೋಶದ ಧ್ರುವದ ಕಡೆಗೆ ಏನಾಗ್ತದೆ? ಸರಿಯಲ್ಪಡ್ತವ ಅಥವಾ
ಕೋಶದ ಧ್ರುವದ ಕಡೆಗೆ ಸಾಕ್ತಾವ ಅಂತ ಹೇಳ್ತೀವಿ. ಅದಲ್ಲದೆ ಈ ಎರಡು ತಾರಾ ಕೇಂದ್ರಗಳ ಮಧ್ಯೆ ಏನಾಗ್ತದೆ, ಸ್ಥಿತಿಸ್ಥಾಪಕ ಗುಣಧರ್ಮವನ್ನು ಹೊಂದಿರುವಂತಹ ಪ್ರೋಟೀನಿನ ಎಳೆಗಳು ಏನಾಗ್ತವ, ಗೋಚರಿಸಲು ಪ್ರಾರಂಭಿಸ್ತವ. ಅರ್ಥ ಐತಿಲ್ಲ? ಇಷ್ಟೆಲ್ಲ ಎಲ್ಲಿ ಆಗ್ತದಪ್ಪ ಅಂತಂದ್ರೆ ಕೇಂದ್ರ ವಿಭಜನೆಯ ಮೊದಲನೇ ಉಪಹಂತ ಯಾವ್ದಪ್ಪ ಅಂತಂದ್ರೆ ಪೂರ್ವಾವಸ್ಥೆಯಲ್ಲಿ ಆಗ್ತದೆ. ಏನಾಗ್ತದೆ ಗೊತ್ತಾಯ್ತು? ಎಲ್ಲ ಸ್ಪಷ್ಟವಾಗಿ ಇದು ಮೊದಲನೇ ಅಂದ್ರೆ ಪೂರ್ವಾವಸ್ಥೆ ಪ್ರಾರಂಭವಾಗಿರುವುದಕ್ಕಿಂತ ಮುಂಚೆ ಏನಾಗ್ತದೆ, ಪೂರ್ವಾವಸ್ಥೆ ಪ್ರಾರಂಭವಾಗೋಕ್ಕಿಂತ ಮುಂಚೆ ಎಲ್ಲ ಕೋಶ ಕೇಂದ್ರ ಇವೆಲ್ಲ ಏನಾಗ್ತವೆ, ಎಲ್ಲ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತವೆ. ಮುಂದೆ ಏನಾಗ್ತದೆ, ಗುಣಸೂತ್ರಗಳು ಏನಾಗ್ತವೆ, ತೆಳುವಾಗಿ ದಾರದಂತಿದ್ದ ಗುಣಸೂತ್ರ ಏನಾಗ್ತದೆ, ಸಾಂದ್ರೀಭವನವಾಗಿ ಏನಾಗ್ತದೆ, ಚಿಕ್ಕ ಚಿಕ್ಕ ತುಂಡುಗಳಾಗ್ತವೆ ಮತ್ತು ಅರ್ಧ ಗುಣಸೂತ್ರ ಜೋಡಿ ತಯಾರಾಗ್ತವ. ಆಮೇಲೆ ಕೇಂದ್ರಾವರಣ ಏನಾಗ್ತದೆ, ಇಲ್ಲದಂತ ಆಗ್ತದೆ ಅಥವಾ ಕಣ್ಮರೆಯಾಗಲು ಪ್ರಾರಂಭಿಸ್ತದೆ ಅಂತ ಹೇಳ್ತೀವಿ ನಾವು. ಮತ್ತು ಒಂದೇ ಸಂಖ್ಯೆಯಲ್ಲಿರುವಂತ ಈ ತಾರಾ ಕೇಂದ್ರ ಏನಾಗ್ತದೆ, ದ್ವಿಗುಣಿತವಾಗಿ ಇದು ಸಹಿತ 2 ಸಂಖ್ಯೆಯಲ್ಲಿ ಆಗ್ತದೆ. ಮತ್ತು ಈ ತಾರಾ ಕೇಂದ್ರ ಏನಾಗ್ತದಪ್ಪ ಅಂತಂದ್ರೆ ಜೀವಕೋಶ ಧ್ರುವದ ಕಡೆ ಏನಾಗ್ತದೆ, ಸರಿಯಲು ಪ್ರಾರಂಭಿಸ್ತದೆ. ಮತ್ತು ಇದರಲ್ಲಿ ಸ್ಥಿತಿಸ್ಥಾಪಕ ಗುಣಧರ್ಮವನ್ನು ಹೊಂದಿರುವಂತಹ ಪ್ರೋಟೀನದ ಎಳೆಗಳು, ಸ್ಪಿಂಡಲ್ ಫೈಬರ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಅವೇನಾಗ್ತವೆ, ಗೋಚರಿಸಲು ಪ್ರಾರಂಭ ಆಗ್ತವೆ. ನೋಡ್ರಿ, ಈ ರೀತಿಯಾಗಿ ಕೊನೆಗೆ ಯಾವ್ದಪ್ಪ, ಪೂರ್ವಾವಸ್ಥೆ ಕೊನೆಗೆ ನಮಗೆ ಈ ರೀತಿಯಾದಂತಹ ಚಿತ್ರ ಕಾಣಿಸ್ತವೆ. ಇದಾದ ನಂತರ ಎರಡನೇ ಉಪಹಂತ ಬರ್ತದ, ಯಾವ್ದಪ್ಪ ಅಂತಂದ್ರೆ ಮಧ್ಯಾವಸ್ಥೆ ಅಥವಾ ಮೆಟಾಫೇಸ್ ಅಂತ ಬರ್ತದ. ಅದನ್ನು ಸಹಿತ ನಾವು ಚಿತ್ರದ ಸಹಾಯದಿಂದ ಈಗ ನೋಡೋಣ. ವಿಭಜನೆಯ ಎರಡನೇ ಉಪಹಂತ ಯಾವ್ದಪ್ಪ ಅಂತಂದ್ರೆ ಮಧ್ಯಾವಸ್ಥೆ ಅಥವಾ ಮೆಟಾಫೇಸ್. ಇದು ಕೇಂದ್ರ ವಿಭಜನೆಯ ಪೂರ್ವಾವಸ್ಥೆ, ಕೇಂದ್ರ ವಿಭಜನೆಯ ಮೊದಲನೆಯ ಉಪಹಂತ ಏನದಲ್ಲ, ಪೂರ್ವಾವಸ್ಥೆ ಆದ ನಂತರ ಬರುವಂತ ಹಂತ ಯಾವುದು, ಮಧ್ಯಾವಸ್ಥೆ ಅಥವಾ ಮೆಟಾಫೇಸ್. ನಾವು ಪೂರ್ವಾವಸ್ಥೆ ಕೊನೆಯಲ್ಲಿ ಇಂಥದೊಂದು ಚಿತ್ರ ಈ ಬದಿಗೆ ತೆಗೆದಿದ್ದು ನೋಡಿದಿರಲ್ಲ ನೀವು, ಅದೇ ಚಿತ್ರವನ್ನು ನಾನು ಇಲ್ಲಿ ತೆಗೆದಿದ್ದೀನಿ. ಆದ್ರೆ ಯಾವುದೇ ಭಾಗದ ಹೆಸರುಗಳನ್ನು ನಾನಿಲ್ಲಿ ಗುರುತಿಸಲಿಲ್ಲ, ಯಾಕಂದ್ರೆ ಮೊದಲೇ ಇದರಲ್ಲಿ ನಾವು ನೋಡಿದೀವಲ್ಲ, ಇದಕ್ಕೆ ಏನ್ ಕರೀತಾರೆ, ಕೋಶಾವರಣ ಅಥವಾ ಕೋಶಾವರಣ, ಮತ್ತು ಇದಕ್ಕೆ ತಾರಕಾ ಕೇಂದ್ರಗಳನ್ನು ಕರೀತಾರೆ, ಇವುಗಳಿಗೆ ಗುಣಸೂತ್ರಗಳನ್ನು ಕರೀತಾರೆ, ಇವುಗಳಿಗೆ ಪ್ರೋಟೀನಿನ ಸ್ಥಿತಿಸ್ಥಾಪಕ ಎಳೆಗಳಂತ ಕರೀತಾರಲ್ಲ. ಈ ಚಿತ್ರ ಏನದಲ್ಲಪ್ಪ ಅಂತಂದ್ರೆ ಮೊದಲನೇ ಹಂತ ಇತ್ತಲ್ಲ, ಪೂರ್ವಾವಸ್ಥೆ ಕೊನೆಯಲ್ಲಿರುವಂತಹ ಹಂತ, ಈ ಬದಿಗೆ ತೆಗೆದಿದ್ದು ನೋಡಿದ್ರಲ್ಲ, ಅದನ್ನ ಜ್ಞಾಪಿಸ್ಕೊಳ್ರಿ. ಈಗ ಅದೇ ಚಿತ್ರ ಏನಾಗ್ತದ, ಅಲ್ಲಿ ಕೊನೆಯ ಹಂತ ಏನಾಗ್ತದ, ಪೂರ್ವಾವಸ್ಥೆಯ ಕೊನೆಯ ಹಂತ ಮಧ್ಯಾವಸ್ಥೆಯ ಮೊದಲನೆಯ ಹಂತ ಆಗ್ತದ. ಎಲ್ಲಿ ಪೂರ್ವಾವಸ್ಥೆ ಮುಗಿತದಲ್ಲ, ಅದರ ನಂತರ ತಕ್ಷಣವಾಗಿನೇ ಏನಾಗ್ತದ, ಮಧ್ಯಾವಸ್ಥೆ ಪ್ರಾರಂಭ ಆಗ್ತದ. ಮಧ್ಯಾವಸ್ಥೆ ಏನದಲ್ಲಪ್ಪ ಅಂತಂದ್ರೆ ಸಂಪೂರ್ಣ ಕೇಂದ್ರ ವಿಭಜನೆಯ 2 ರಿಂದ 10 ನಿಮಿಷಗಳಲ್ಲಿ ಏನಾಗ್ತದೆ, ಮಧ್ಯಾವಸ್ಥೆ ಏನಾಗ್ತದೆ, ಮುಗಿದು ಹೋಗ್ತದೆ. ಮತ್ತು ಮಧ್ಯಾವಸ್ಥೆನೇ ಏನದಲ್ಲಪ್ಪ, ಮಧ್ಯಾವಸ್ಥೆಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲೆಲ್ಲ ನೀವು ಮಧ್ಯಾವಸ್ಥೆ ಮೊದಲಿಗೆ ಏನಾಗ್ತದೆ ನೋಡ್ರಿ, ಗುಣಸೂತ್ರಗಳು ಏನಾಗ್ಯಾವ, ಅಡ್ಡಾದಿಡ್ಡಿಯಾಗಿ ಅಲ್ಲಿ ಎಲ್ಲ ಕಡೆ ಏನಾಗ್ಯದ, ಹರಡ್ಕೊಂಡು ಹೋಗ್ಯಾವ. ಮತ್ತು ತಾರಕಾ ಕೇಂದ್ರಗಳು ಏನಾಗ್ಯಾವ, ಕೋಶದ ಧ್ರುವದ ಕಡೆಗೆ ಸರಿಯಲ್ಪಟ್ಟವ. ಮತ್ತು ಅವುಗಳಿಂದ ಏನಾಗ್ಯದ, ಪ್ರೋಟೀನಿನ ಸ್ಥಿತಿಸ್ಥಾಪಕ ಎಳೆಗಳು ಏನಾಗ್ಲಿಕ್ಕತ್ತವ, ಕಂಡು ಬರ್ತಾ ಇವೆ. ಮತ್ತೆ ಇಲ್ಲಿ ಗುಣಸೂತ್ರಗಳು ಏನಾಗ್ಯಾವ, ಅಡ್ಡಾದಿಡ್ಡಿ ಹರಿದು ಹೋಗ್ಯಾವ. ಮತ್ತು ಕೋಶ ಕೇಂದ್ರ ಆವರಣ ಏನಾಗ್ತಾ ಇದೆ, ಮಾಯವಾಗ್ತಾ ಇದೆ. ಹೌದಿಲ್ಲ? ಈಗ ಏನಾಗ್ತದಪ್ಪ ಅಂತಂದ್ರೆ ಇದು ಮಧ್ಯಾವಸ್ಥೆ ಪ್ರಾರಂಭ ಆದ ನಂತರ ಈ ಕೇಂದ್ರಾವರಣ ಏನಾಗ್ತದ, ಸಂಪೂರ್ಣವಾಗಿ ಕಣ್ಮರೆಯಾಗ್ತದೆ. ಕೇಂದ್ರಾವರಣ ಏನಾಗ್ತದೆ, ಸಂಪೂರ್ಣವಾಗಿ ಕಣ್ಮರೆಯಾಗ್ತದೆ, ಸಂಪೂರ್ಣವಾಗಿ ಕಾಣದಂತೆ ಆಗ್ಬಿಡ್ತದೆ. ಮತ್ತು ಅಡ್ಡಾದಿಡ್ಡಿಯಾಗಿ ಹರಡಿರುವಂತಹ ಈ ಗುಣಸೂತ್ರಗಳು ಏನಾಗ್ತಾವಪ್ಪ ಅಂತಂದ್ರೆ ಜೀವಕೋಶದ ಮಧ್ಯಭಾಗಕ್ಕೆ, ಹೇಗೆ ಪೃಥ್ವಿಯ ಮಧ್ಯಭಾಗಕ್ಕೆ ನಾವು ಏನು ಕರಿತೀವಿ, ನಾವು ವಿಷವೃತ್ತ ಅಂತ ಕರಿತೀವಿಲ್ಲ, ವಿಷವೃತ್ತ ಏನ್ ಮಾಡ್ತದೆ, ಪೃಥ್ವಿಯನ್ನು 2 ಸಮಾನ ಉತ್ತರ ಗೋಲಾರ್ಧ ಮತ್ತು ದಕ್ಷಿಣ ಗೋಲಾರ್ಧವಾಗಿ ಏನ್ ಮಾಡ್ತದೆ, 2 ಸಮಾನ ಭಾಗವಾಗಿ ವಿಭಜನೆ ಮಾಡ್ತದಲ್ಲ, ಹಾಗೆ ಒಂದು ಕಾಲ್ಪನಿಕ ರೇಷೆ ಅದ, ಇದನ್ನು ಜೀವಕೋಶದ ಮಧ್ಯದಲ್ಲಿ ಎಳೆಯಲಾಗಿದೆ. ಆ ರೀತಿ ಯಾವುದೇ ನಿಜವಾಗಿ ಆ ರೀತಿ ಯಾವುದೇ ಗೆರೆ ಇರುವುದಿಲ್ಲ. ಅಂದ್ರೆ ನಮಗೆ ಅರ್ಥವಾಗುವ ಸಲುವಾಗಿ ನಾವೇನ್ ಮಾಡ್ತೀವಿ, ಜೀವಕೋಶದ ಮಧ್ಯಭಾಗದಲ್ಲಿ ಒಂದು ಕಪ್ಪು ಬಣ್ಣದ ಕಾಲ್ಪನಿಕ ಗೆರೆಯಿಂದ ಎಳೆದಿದ್ವಿ. ಅದನ್ನು ನಾವು ವಿಷವೃತ್ತ ಅಥವಾ ಜೀವಕೋಶದ ಮಧ್ಯಭಾಗ ಅಂತೇಳಿ ಭಾವಿಸಬೇಕಿಲ್ಲಿ, ಹೌದಿಲ್ಲ? ಈ ಅಡ್ಡಾದಿಡ್ಡಿಯಾಗಿ ಹರಡಿರುವಂತಹ ಗುಣಸೂತ್ರಗಳು ಏನಾಗ್ತವೆ, ಜೀವಕೋಶದ ಮಧ್ಯಭಾಗಕ್ಕೆ ಅಂದ್ರೆ ವಿಷವೃತ್ತದ ಮೇಲೆ ಏನಾಗ್ತವೆ, ಅಣಿ ಆಗ್ತವ. ಅಂದ್ರೆ ಏನಾಗ್ತವೆ, ಸಂರಚನೆ ಆಗ್ತವೆ. ಎಲ್ಲೋ ಆ ಕಡೆ ಈ ಕಡೆ ಹರಡಿರುವುದು ಎಲ್ಲಿ ಆಗ್ತವೆ ನೋಡಿ, ಇಲ್ಲಿ ಸಾಲಿನಲ್ಲಿ ಹೇಗೆ ಒಂದಕ್ಕೊಂದು ಏನಾಗ್ಯಾವ, ಸಾಲಿನಲ್ಲಿ ಬಂದ್ಕೊಂಡು ಜೀವಕೋಶದ ಮಧ್ಯಭಾಗದಲ್ಲಿ ಅಣಿ ಆಗ್ಯಾವಿಲ್ಲ, ವ್ಯವಸ್ಥೆಗೊಳಿಸಲಾಗ್ಯದ ಅಥವಾ ಸಂರಚನೆ ಆಗ್ಯಾವ ಅಂತ ಹೇಳ್ತೀವಿ ನಾವು, ಸಂರಚನೆ ಆಗ್ತವ. ಮತ್ತು ತಾರಾ ಕೇಂದ್ರದಿಂದ ಬರುವಂತ ಪ್ರೋಟೀನ್ ಸ್ಥಿತಿಸ್ಥಾಪಕ ಎಳೆಗಳು ಏನಾಗ್ತವಪ್ಪ ಅಂತಂದ್ರೆ ಪ್ರತಿಯೊಂದು ಗುಣಸೂತ್ರ ಬಿಂದುವಿಗೆ ಏನಾಗ್ತವ, ಜೋಡಿಸಲ್ಪಡ್ತವ. ನೋಡ್ರಿ, ಕೆಳಗಿನಿಂದ ಬಂದಿರುವಂತ ತಾರಾ ಕೇಂದ್ರದಿಂದ ಪ್ರೋಟೀನದ ಎಳೆನೋ ಏನಾಗ್ಯದ, ಗುಣಸೂತ್ರದ ಬಿಂದುವಿಗೆ ಜೋಡಿಸಲ್ಪಟ್ಟದ. ಮೇಲಿನಿಂದ ಬಂದಿರುವಂತ ತಾರಾ ಕೇಂದ್ರದ ಪ್ರೋಟೀನ್ ಎಳೆ ಏನಾಗ್ಯದ, ಗುಣಸೂತ್ರದ ಬಿಂದುವಿಗೆ ಜೋಡಿಸಲ್ಪಟ್ಟದ. ಹೀಗಾಗಿ ನಮಗೆ ಏನಾಗ್ತಪ್ಪ ಅಂತಂದ್ರೆ ಮಧ್ಯಾವಸ್ಥೆ ಕೊನೆಯಲ್ಲಿ ಏನಾಗ್ತದ,
ನಮಗೆ ಸ್ಪಷ್ಟವಾದ ಗುಣಸೂತ್ರಗಳು ಕಾಣಿಸ್ತವ. ಅದಕ್ಕಾಗಿ ನಾವು ಹೇಳ್ಬಹುದು ಮಧ್ಯಾವಸ್ಥೆ ಏನದಪ್ಪ ಅಂತಂದ್ರೆ ಗುಣಸೂತ್ರದ ರಚನೆ ಅಂದ್ರೆ ಗುಣಸೂತ್ರ ಹೇಗದವ ಮತ್ತು ಗುಣಸೂತ್ರಿನ ಸಂಖ್ಯೆ ಎಷ್ಟದವ, ಗುಣಸೂತ್ರ ಎಷ್ಟು ಸಂಖ್ಯೆಗಳೆಲ್ಲದವ ಮತ್ತು ಅವುಗಳ ಬಗ್ಗೆ ಸ್ಪಷ್ಟವಾಗಿ ಅಭ್ಯಾಸ ಮಾಡ್ಬೇಕಾದ್ರೆ ಮಧ್ಯಾವಸ್ಥೆ ಏನಾಗ್ಯದಪ್ಪ ಅಂತಂದ್ರೆ ಅತ್ಯಂತ ಮಹತ್ವದ ಅವಸ್ಥೆ ಇದೆ. ಈ ಒಂದೇ ಅವಸ್ಥೆಯಲ್ಲಿ ನಾವು ಏನ್ ಮಾಡಬಹುದು, ಗುಣಸೂತ್ರಗಳನ್ನ ಸ್ಪಷ್ಟವಾಗಿ ನೋಡಬಹುದು, ಅವುಗಳ ಆಕಾರವನ್ನ ನಾವು ನೋಡಬಹುದು ಮತ್ತು ಅವುಗಳ ಸಂಖ್ಯೆಯನ್ನು ಎಣಿಸಬಹುದು, ಎಷ್ಟು ಸಂಖ್ಯೆಯಲ್ಲಿ ಇದೆ ಅಂತ ತಿಳಿಸಬಹುದು. ಅಂದ್ರೆ ಗುಣಸೂತ್ರದ ಬಗ್ಗೆ ನಿಮಗೆ ಸಂಪೂರ್ಣ ಅಭ್ಯಾಸ ಮಾಡ್ಬೇಕಾಗಿದ್ರೆ ಮಧ್ಯಾವಸ್ಥೆಗಿಂತ ಒಳ್ಳೆಯ ಅವಸ್ಥೆನೇ ಇಲ್ಲ ಅಂತ ಹೇಳ್ಬಹುದು ನಾವು, ಹೌದಿಲ್ಲ? ಈ ರೀತಿಯಾಗಿ ಪ್ರೋಟೀನ್ ಎಳೆಗಳೆಲ್ಲ ಮತ್ತು ಗುಣಸೂತ್ರಗಳ ಅಣಿಯಾಗಿರೋದು ನಮ್ಗೆ ಏನಾಗ್ತದೆ, ಮಧ್ಯಾವಸ್ಥೆಯ ಕೊನೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕೇಂದ್ರಾವರಣ ಸಂಪೂರ್ಣ ಮಾಯವಾಗಿರುವುದು ನೀವು ಇಲ್ಲಿ ನೋಡಬಹುದು. ಕೇಂದ್ರಿಕೆನೂ ಮಾಯ ಆಗಿ ಹೋಗ್ಯದ, ಕೇಂದ್ರಾವರಣನು ಸಂಪೂರ್ಣ ಕಾಣದಂತೆ ಆಗ್ಯಾವ ಅಂತ ಹೇಳ್ತೀವಿ ನಾವು. ಇದಾದ ನಂತರ ಕೇಂದ್ರ ವಿಭಜನೆಯ ಕ್ಯಾರಿಯೋಕೈನೆಸಿಸ್ ನ ಮೂರನೆಯ ಉಪ ಹಂತ ಬಂದ್ಬಿಡ್ತದೆ. ಯಾವ್ದಪ್ಪ ಅಂತಂದ್ರೆ ಪಚ್ಚಾವಸ್ಥೆ. ಅದನ್ನು ಸಹಿತ ನಾವೇನ್ ಮಾಡುವ, ಇದೇ ರೀತಿಯಾಗಿ ಚಿತ್ರಗಳಿಂದ ಸ್ಪಷ್ಟವಾಗಿ ಅಭ್ಯಾಸವನ್ನು ಮಾಡುವ. ಇವು ಯಾವುದೇ ಚಿತ್ರಗಳು ಇಷ್ಟು ಸ್ಪಷ್ಟವಾಗಿ ಪುಸ್ತಕದಲ್ಲಿ ಇಲ್ಲ, ಅದಕ್ಕಾಗಿ ನಾನು ನಿಮಗೆ ತೆಗೆದು ಹಂತ ಹಂತವಾಗಿ ಚಿತ್ರಗಳನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ಈ ಚಿತ್ರಗಳನ್ನು ಏನ್ ಮಾಡ್ಬೇಕು, ನೀವು ಸ್ಪಷ್ಟವಾಗಿ ನಿಮ್ ನೋಟ್ಬುಕ್ ನಲ್ಲಿ ಬರೆದು ತೆಗೆಯಬೇಕು ಮತ್ತು ಅವುಗಳನ್ನ ಹೀಗೆ ಅಭ್ಯಾಸ ಮಾಡುವಾಗ ಚಿತ್ರಗಳನ್ನು ತೆಗೆದು ಏನ್ ಮಾಡ್ಬೇಕು, ಅಭ್ಯಾಸ ಮಾಡಿದ್ರೆ ಏನಾಗ್ತದೆ, ನಮಗೆ ಈ ಕ್ಯಾರಿಯೋಕೈನೆಸಿಸ್ ಕೇಂದ್ರ ವಿಭಜನೆ ಏನಿದಲ್ಲ, ಸೂತ್ರಣ ವಿಭಜನೆಯ ಕೇಂದ್ರ ವಿಭಜನೆಯ ಹಂತ ಅದಲ್ಲ, ಅದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಪುಸ್ತಕದಲ್ಲಿ ಎಷ್ಟು ಸ್ಪಷ್ಟ ಇಲ್ಲ, ಆದ್ರೆ ನೀವು ಚಿತ್ರಗಳನ್ನ, ನನ್ನ ವಿಡಿಯೋಗಳನ್ನ ನೋಡಿಕೊಂಡು ಚಿತ್ರಗಳನ್ನು ತೆಗೆದು ನೀವೇನ್ ಮಾಡಬಹುದು, ಸ್ಪಷ್ಟವಾದಂತಹ ಅಭ್ಯಾಸವನ್ನ ಮಾಡಬಹುದು. ಮುಂದಿನದು ಯಾವ್ದಪ್ಪ ಅಂತಂದ್ರೆ ಪಚ್ಚಾವಸ್ಥೆ. ಪ್ರೋಫೇಸ್ ಆದ ನಂತರ ಮೆಟಾಫೇಸ್, ಮೆಟಾಫೇಸ್ ಆದ ನಂತರ ಅನಾಫೇಸ್ ಅಂತ ಬರ್ತದ, ಅಥವಾ ಪಚ್ಚಾವಸ್ಥೆ ಬಂದ್ಬಿಡ್ತದ. ಅದನ್ನು ಸಹಿತ ನಾನು ಇದೇ ರೀತಿಯಾಗಿ ಚಿತ್ರದಿಂದ ಸ್ಪಷ್ಟವಾಗಿ ಹೇಳ್ತೀನಿ. ಎಲ್ಲ ಚಿತ್ರಗಳನ್ನು ಸ್ಪಷ್ಟವಾಗಿ ನಿಮ್ಮ ಪುಸ್ತಕದಲ್ಲಿ ಬರೆಯಬೇಕು. ಇಲ್ಲಿವರೆಗೆ ನಾವು ಪೂರ್ವಾವಸ್ಥೆ ಮತ್ತು ಮಧ್ಯಾವಸ್ಥೆಯ ಬಗ್ಗೆ ಅಭ್ಯಾಸವನ್ನ ಮಾಡಿದೀವಿ. ಈಗ ಕೇಂದ್ರ ವಿಭಜನೆಯ ಮೂರನೆಯ ಉಪ ಹಂತ ಯಾವ್ದಪ್ಪ ಅಂತಂದ್ರೆ ಪಚ್ಚಾವಸ್ಥೆ ಅಥವಾ ಎನಾಫೇಸದ ಬಗ್ಗೆ ನಾವೀಗ ಕಲಿಯುವ. ಎಲ್ಲಿಗೆ ಮಧ್ಯಾವಸ್ಥೆಯು ಮುಕ್ತಾಯವಾಗುತ್ತದೆಯೋ ಅಲ್ಲಿಂದ ಏನಾಗ್ತದ, ಪಚ್ಚಾವಸ್ಥೆಯ ಪ್ರಾರಂಭ ಆಗ್ತದೆ. ಅಂದ್ರೆ ಪೂರ್ವಾವಸ್ಥೆ ಮುಗಿದ ನಂತರ ಏನಾಗ್ತದ, ಇಮಿಡಿಯೇಟ್ ಆಗಿ ತಕ್ಷಣ ಮಧ್ಯಾವಸ್ಥೆ ಪ್ರಾರಂಭ ಆಗ್ತದೆ. ಮಧ್ಯಾವಸ್ಥೆ ಮುಗಿದ ನಂತರ ಏನಾಗ್ತದ, ತಕ್ಷಣ ಪಚ್ಚಾವಸ್ಥೆ ಅಥವಾ ಎನಾಫೇಸ್ ಪ್ರಾರಂಭ ಆಗ್ತದೆ. ಅಂದ್ರ ಮಧ್ಯಾವಸ್ಥೆಯ ಕೊನೆಯ ಹಂತ ಏನಾಗ್ತದ, ಪಚ್ಚಾವಸ್ಥೆಯ ಪ್ರಾರಂಭದ ಹಂತ ಆಗ್ತದ. ನೋಡ್ರಿ, ಪೂರ್ವಾವಸ್ಥೆಯ ಕೊನೆಯ ಹಂತ ಏನಾಗಿತ್ತು, ಮಧ್ಯಾವಸ್ಥೆಯ ಮೊದಲನೆಯ ಹಂತ ಆಗಿತ್ತು. ಆಮೇಲೆ ಮಧ್ಯಾವಸ್ಥೆಯ ಕೊನೆಯ ಹಂತ ಏನಾಗಿತ್ತು, ಪಚ್ಚಾವಸ್ಥೆಯ ಮೊದಲನೆಯ ಹಂತ ಆಗ್ತದೆ. ನೋಡ್ರಿ, ಇದೇ ಚಿತ್ರವನ್ನು ನಾವು ಇಲ್ಲಿ ತೆಗೆದಿದ್ದು, ನಾನು ಮಧ್ಯಾವಸ್ಥೆಯಲ್ಲಿ ಈ ಸ್ಥಳದಲ್ಲಿ ತೆಗೆದಿದ್ದು ನೋಡ್ರಿ, ನಾನು ಈ ಚಿತ್ರವನ್ನ ಅದನ್ನೇ ಇಲ್ಲಿ ತೆಗೆದಿದ್ದೀನಿ ನಾನು. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಜೀವಕೋಶದ ಏನಾಗ್ತದ, ಪಚ್ಚಾವಸ್ಥೆಯ ಪ್ರಾರಂಭದಲ್ಲಿ ಜೀವಕೋಶದ ವಿಷವೃತ್ತದ ಮೇಲೆ ಏನಾಗಿರ್ತವ, ಗುಣಸೂತ್ರಗಳು ಏನಾಗಿರ್ತವ, ಸಂರಚಿತವಾಗಿರ್ತವ. ಯಾವಾಗ ಪಚ್ಚಾವಸ್ಥೆಯ ವಿಭಜನೆ ಹಂತ ಪ್ರಾರಂಭ ಆಗ್ತದ ಅವಾಗ ಏನಾಗ್ತವಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು, ಜೀವಕೋಶದ ಎರಡು ವಿರುದ್ಧ ಧ್ರುವಗಳಲ್ಲಿ ಏನದವ, ತಾರಾಕೇಂದ್ರದ ತಾರಾಕೇಂದ್ರಗಳಿಂದ ಬಂದಿರುವಂತಹ ಈ ಕೆಂಪು ಎಳೆಗಳನ್ನ ನೀವು ನೋಡಬಹುದು. ಇವುಗಳಿಗೆ ನಾವೇನು ಕರಿತೀವಿ, ಸ್ಥಿತಿ ಸ್ಥಾಪಕ ಪ್ರೋಟೀನ್ ಎಳೆಗಳು ಅಂತ ಕರಿತೀವಿ. ಸ್ಥಿತಿ ಸ್ಥಾಪಕ ಗುಣಧರ್ಮವನ್ನು ಹೊಂದಿರುವಂತಹ ಪ್ರೋಟೀನ್ ಎಳೆಗಳು ಅಂತ ಕರಿತೀವಿ. ಇವೆಲ್ಲವೂ ಎಲ್ಲಿ ಜೋಡಿಸಲ್ಪಟ್ಟವೆ ನೋಡ್ರಿ, ಈ ಎಳೆಗಳು, ಪ್ರೋಟೀನದ ಎಳೆಗಳು ಪ್ರತಿಯೊಂದು ಗುಣಸೂತ್ರ ಬಿಂದುವಿಗೆ ಜೋಡಿಸಲ್ಪಟ್ಟವ. ನೋಡ್ರಿ, ಎಲ್ಲಿ ಜೋಡಿಸಲ್ಪಟ್ಟವ, ಗುಣಸೂತ್ರದ ಬಿಂದುವಿಗೆ ಜೋಡಿಸಲ್ಪಟ್ಟವ. ಮೇಲಿನ ತಾರಾಕೇಂದ್ರದ ಪ್ರೋಟೀನ್ ದಳಗಳು ಏನ್ ಮಾಡ್ತವ, ಈ ಗುಣಸೂತ್ರ ಬಿಂದುವನ್ನು ಮೇಲೆ ಸೆಳೆತವ ಮತ್ತು ಕೆಳಗಿನ ತಾರಾಕೇಂದ್ರದ ಗುಣಸೂತ್ರಗಳು ಈ ಗುಣಸೂತ್ರ ಬಿಂದುವನ್ನು ಏನ್ ಮಾಡ್ತವ, ಕೆಳಗಡೆಗೆ ಸೆಳೆತವ. ಅಂದ್ರೆ ಏನಾಗ್ತವ, ಪ್ರೋಟೀನ್ ಎಳೆಗಳಿಂದ ಪ್ರತಿಯೊಂದು ಗುಣಸೂತ್ರ ಬಿಂದು ಏನಾಗ್ತದ, ಮೇಲೆ ಮತ್ತು ಕೆಳಗೆ ಏನಾಗ್ತದ, ಜಗ್ಗಲ್ಪಡ್ತದ. ಹೀಗೆ ಜಗ್ಗುವುದರಿಂದ ಏನಾಗ್ತದಪ್ಪ ಅಂತಂದ್ರೆ ಗುಣಸೂತ್ರಗಳೇನದಾವಲ್ಲ ನೋಡ್ರಿ, ಪ್ರತಿಯೊಂದು ಗುಣಸೂತ್ರ ಏನಾಗಿದೆ, ಅರ್ಧ ಗುಣಸೂತ್ರಣಗಳಿಂದ ಮಾಡಲ್ಪಟ್ಟದ. ಹೀಗೆ ಈ ಪ್ರೋಟೀನ್ ಎಳೆಗಳು ಮೇಲೆ ಮತ್ತು ಕೆಳಗೆ ಗುಣಸೂತ್ರ ಬಿಂದುವನ್ನು ಜಗ್ಗುವುದರಿಂದ ಏನಾಗ್ತದೆ, ಸೆಳೆಯಲ್ಪಡುವುದರಿಂದ ಗುಣಸೂತ್ರದ ಅರ್ಧ ಗುಣಸೂತ್ರಣಗಳು ಏನಾಗ್ತವ, ಗುಣಸೂತ್ರ ಬಿಂದುವಿನಿಂದ ಏನಾಗ್ತವ, ಸೀಳಲ್ಪಡ್ತವ. ಏನಾಗ್ತವು, ತುಂಡಾಗ್ತವ ಅಥವಾ ಭಿನ್ನವಾಗ್ತವ ಅಥವಾ ಬೇರೆ ಆಗ್ತವ ಅಂತ ಹೇಳ್ತೀವಿ ನಾವು. ಹೀಗೆ ಬೇರೆಯಾಗಿ ಏನಾಗ್ತವಪ್ಪ ಅಂತಂದ್ರೆ ಎಷ್ಟು ಸಂಖ್ಯೆಯ ಗುಣಸೂತ್ರಗಳದಾವಲ್ಲ ಅಷ್ಟೇ ಸಂಖ್ಯೆಯ ಅರ್ಧ ಗುಣಸೂತ್ರಗಳಾಗ್ತವ. ಉದಾಹರಣೆಗಾಗಿ ಇಲ್ಲಿ ಎಷ್ಟು, 1, 2, 3, 4 ಅದಾವಲ್ಲ ನೋಡ್ರಿ, 4 ಅರ್ಧ ಗುಣಸೂತ್ರಗಳು
ಕೆಳಗಿನ ತಾರಾ ಕೇಂದ್ರದ ಕಡೆಗೆ ಸೆಳೆಯಲ್ಪಡ್ತವ. ಅಷ್ಟೇ ಸಂಖ್ಯೆಯ 4 ಸಂಖ್ಯೆಯ ಅರ್ಧ ಗುಣಸೂತ್ರಗಳ ಏನಾಗ್ತವ, ಅಷ್ಟೇ ಸಂಖ್ಯೆಯ ಅಂದ್ರೆ 4 ಸಂಖ್ಯೆಯ, ಉದಾಹರಣೆಗಾಗಿ 4 ಹೆಚ್ಚಿಗೆ ಇರಬಹುದು, ಅಷ್ಟೇ ಸಂಖ್ಯೆಯ ಅರ್ಧ ಗುಣಸೂತ್ರಣಗಳು ಏನಾಗ್ತವ, ಮೇಲಿನ ತಾರಾ ಕೇಂದ್ರದ ಕಡೆ ಏನಾಗ್ತವ, ಸೆಳೆಯಲ್ಪಡ್ತವ. ನೋಡ್ರಿ, ಸೆಳೆಯುವುದರಿಂದ ಏನಾಯ್ತು ನೋಡ್ರಿ, ಗುಣಸೂತ್ರ ಹೇಗಿತ್ತು, ಹೀಗೆ ಇತ್ತಲ್ಲ ಗುಣಸೂತ್ರ. ಹೀಗೆ ಮೇಲೆ ಮತ್ತು ಕೆಳಗೆ ಸೆಳೆಯಲ್ಪಡುವುದರಿಂದ ಏನಾಗ್ತದೆ, ಹೀಗೆ ಮಧ್ಯದಲ್ಲಿ ತುಂಡಾಗ್ತದೆ. ತುಂಡಾಗಿ ಏನಾಗ್ತದೆ, ಮೇಲಿನ ಭಾಗ ಮೇಲೆ ಜಗ್ಗಲ್ಪಡ್ತದೆ ಮತ್ತು ಕೆಳಗಿನ ಭಾಗ ಕೆಳಗೆ ಜಗ್ಗಲ್ಪಡ್ತದೆ. ಹೀಗಾಗಿ ಏನಾಗ್ತದೆ, ಸಮ ಸಂಖ್ಯೆಯಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಅಷ್ಟೇ ಸಂಖ್ಯೆಯ ಸಮಾನ ಸಂಖ್ಯೆಯಲ್ಲಿ ಏನಾಗ್ತವ, ಅರ್ಧ ಗುಣಸೂತ್ರಣಗಳು ತಯಾರಾಗ್ತವ. ಅವೇನಾಗ್ತವಪ್ಪ ಅಂತಂದ್ರೆ ಮೇಲಿನ ತಾರಾ ಕೇಂದ್ರದ ಕಡೆಗೆ ಸಾಕ್ತವ ಮತ್ತು ಕೆಳಗಿನದ ಏನಾಗ್ತವ, ಕೆಳಗಿನ ತಾರಾ ಕೇಂದ್ರದ ಕಡೆಗೆ ಸಾಗಿಸಲ್ಪಡ್ತವ. ಮತ್ತು ಈ ಯಾವಾಗ ಅವು ಪ್ರತ್ಯೇಕ ಆಗ್ತವ ಅಥವಾ ಬೇರ್ಪಡ್ತವ, ಅವಾಗ ಇವು ಯಾವ ರೀತಿ ಕಾಣಿಸ್ತವಪ್ಪ ಅಂತಂದ್ರೆ ಬಾಳೆಯ ಗೊನೆಯಂತೆ. ಅಂದ್ರೆ ಬಾಳೆಹಣ್ಣಿನ ಗೊನೆಗಳು ನೋಡಿದ್ರಲ್ಲ ನೀವು, ಬಾಳೆಕಾಯಿ ಏನಿರ್ತಾವ, ಬಾಳೆಹಣ್ಣಿನ ಗೊನೆಗಳು ಇರ್ತಾವಲ್ಲ, 1 ಡಜನ್ ಬಾಳೆಹಣ್ಣಿನ ಹಣಿಗೆಯನ್ನು ತಗೊಂಡ್ರಲ್ಲಿ ನಿಮ್ಮ ಬಾಳೆಕಾಯಿಗಳು ಹೇಗೆ ಜೋತ್ ಬಿದ್ದ ಹಾಗೆ ಕಾಣಿಸ್ತಾವಲ್ಲ, ಇಲ್ಲಿ ಸಹಿತ ಅರ್ಧ ಗುಣಸೂತ್ರಗಳು ಆ ರೀತಿಯಾಗಿ ಜೋತ್ ಬೀಳುದು ನಾವೇನ್ ಮಾಡ್ಬೋದು, ನೋಡಬಹುದು. ಈಗ ಏನಾಗ್ತವಪ್ಪ ಅಂತಂದ್ರೆ ಮುಂದಿನ ಹಂತದಲ್ಲಿ ಏನಾಗ್ತವ, ಈ ಅರ್ಧ ಗುಣಸೂತ್ರಗಳು ಏನಾಗ್ತವ, ಇನ್ನು ಈ ಪ್ರೋಟೀನದ ಎಳೆಗಳಿಂದ ಜಗ್ಗಲ್ಪಟ್ಟು ಅವೇನಾಗ್ತವ, ಧ್ರುವದ ಕಡೆಗೆ ಸಾಕ್ತವ. ಕೆಳಗಿನ ಧ್ರುವದ ಕಡೆಗೆ ಸಾಕ್ತದ ಮತ್ತು ಮೇಲಿನ ಏನಾಗ್ತವ, ಮೇಲಿನ ಧ್ರುವದ ಕಡೆಗೆ ಸಾಕ್ತವ. ಇದಾದ ನಂತರ ಮುಂದಿನ ಅಥವಾ ಕೊನೆಯ ಕೇಂದ್ರ ವಿಭಜನೆಯ ಕೊನೆಯ ಉಪ ಹಂತ ಯಾವ್ದಪ್ಪ ಅಂತಂದ್ರೆ ಅಂತ್ಯಾವಸ್ಥೆ ಅಥವಾ ಟೆಲೋಫೇಸ್ ಅನ್ನು ನಾವೀಗ ಅಭ್ಯಾಸವನ್ನು ಮಾಡುವ. ಪಚ್ಚಾವಸ್ಥೆಯಲ್ಲಿ ನಾವು ಏನ್ ನೋಡಿದೀವಪ್ಪ ಅಂತಂದ್ರೆ ಪ್ರೋಟೀನ್ ಎಳೆಗಳಿಂದ ಏನಾಗ್ತವ, ಗುಣಸೂತ್ರಗಳು ಅವುಗಳ ಅರ್ಧ ಗುಣಸೂತ್ರಣದಿಂದ ಏನಾಗ್ತವ, ಬೇರ್ಪಟ್ಟು ಏನಾಗ್ತವ, ತಾರಾ ಕೇಂದ್ರದ ಧ್ರುವದ ಕಡೆಗೆ ಏನಾಗ್ತವ, ಸೆಳೆಯಲ್ಪಡ್ತವ ಅಂತ ಹೇಳ್ತೀವಿ. ಹೀಗೆ ಹೊಸದಾಗಿ ತಯಾರಾದಂತ ಗುಣಸೂತ್ರಗಳಿಗೆ ಏನಂತ ಕರೀತಾರ, ಜನ್ಯ ಗುಣಸೂತ್ರಗಳು ಅಂತ ಕರೀತಾರ. ನೋಡ್ರಿ, ಜನ್ಯ ಅಂದ್ರೆ ಏನು, ಹೊಸದಾಗಿ ಹುಟ್ಟುಕೊಂಡಿದ್ದು. ಜನಕ ಅಂದ್ರೆ ಜನ್ಮ ಕೊಡುವಂತದ್ದು. ಇವು ಯಾವುದರಿಂದ ತಯಾರಾಗಿರ್ತಾವಲ್ಲ ಅವುಗಳಿಗೆ ಏನ್ ಕರೀತಾರ, ಜನಕ ಗುಣಸೂತ್ರ ಅಂತ ಕರೀತಾರ. ಯಾವುದು ಜನ್ಮ ಕೊಡ್ತದಲ್ಲ ಅದಕ್ಕೆ ಜನಕ ಅಂತ ಕರಿಬೇಕು. ಯಾವುದು ಹೊಸದಾಗಿ ಹುಟ್ಟಿಕೊಳ್ತದಲ್ಲ, ಜನ್ಮವನ್ನು ಪಡೆದುಕೊಳ್ತದಲ್ಲ, ಅದಕ್ಕೆ ಏನ್ ಕರಿಬೇಕು, ಜನ್ಯ ಅಂತ ಕರಿಬೇಕು. ಹೌದಿಲ್ಲ? ಈಗಾಗಲೇ ಪೂರ್ವದಲ್ಲಿ ಇರುವ ಗುಣಸೂತ್ರಗಳಿಂದ ಏನಾಗ್ತದೆ, ಹೊಸ ಗುಣಸೂತ್ರಗಳು ಹುಟ್ಕೊಂಡಿರ್ತಾವ. ಹಾಗಾಗಿ ಪೂರ್ವದ ಗುಣಸೂತ್ರಗಳಿಗೆ ಏನು ಕರಿಬೇಕು, ಜನಕ ಗುಣಸೂತ್ರಗಳು ಅಂತ ಕರಿಬೇಕು. ಮತ್ತು ಜನಕ ಗುಣಸೂತ್ರಗಳಿಂದ ಹೊಸದಾಗಿ ಹುಟ್ಟಿಕೊಂಡಿರುವ ಗುಣಸೂತ್ರಗಳಿಗೆ ಜನ್ಯ ಗುಣಸೂತ್ರಗಳು ಅಂತ ಕರಿತೀವಿ. ಇದೆಲ್ಲ ಯಾವಾಗ ಆಗ್ತದಪ್ಪ ಅಂತಂದ್ರೆ ಪಚ್ಚಾವಸ್ಥೆಯಲ್ಲಿ ಆಗ್ತದೆ. ಹೀಗೆ ಪ್ರೋಟೀನದ ಎಳೆಗಳಿಂದ ಧ್ರುವದ ಕಡೆಗೆ ಏನಾಗ್ತವಪ್ಪ ಅಂತಂದ್ರೆ ಜನ್ಯ ಗುಣಸೂತ್ರಗಳು ಸೆಳೆಯಲ್ಪಡ್ತವ. ಮತ್ತು ಏನಾಗ್ತವಪ್ಪ ಅಂತಂದ್ರೆ ಕೇಂದ್ರ ವಿಭಜನೆಯ ಕೊನೆಯ ಹಂತ ಯಾವುದು, ಅಂತ್ಯಾವಸ್ಥೆ ಅಥವಾ ಟೆಲೋಫೇಸ್ ನಲ್ಲಿ ಏನಾಗ್ತವು, ಸಂಪೂರ್ಣವಾಗಿ ಧ್ರುವದ ಕಡೆಗೆ ಸಾಕ್ತವ. ನೀವು ಈ ಚಿತ್ರದಲ್ಲಿ ನೋಡಬಹುದು. ಮತ್ತು ಇಲ್ಲಿ ಮತ್ತು ಇದರಲ್ಲಿ ನಿಮ್ಗೆ ವ್ಯತ್ಯಾಸ ಕಾಣಿಸ್ತಲ್ಲ. ಇದು ಯಾವ್ದಪ್ಪ ಅಂತಂದ್ರೆ ಪಚ್ಚಾವಸ್ಥೆಯ ಕೊನೆಯ ಹಂತ ಅದ. ಇಲ್ಲಿ ಏನಾಗ್ತದೆ ನೋಡಲಿ, ಅಂತ್ಯಾವಸ್ಥೆಯ ಮೊದಲನೇ ಹಂತದಲ್ಲಿ ಏನಾಗ್ತವ, ಹೊಸದಾಗಿ ತಯಾರಾದಂತ ಜನ್ಯ ಗುಣಸೂತ್ರಗಳು ಏನಾಗ್ತವಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಮೇಲೆ ಮತ್ತು ಕೆಳಗಿನ ಧ್ರುವದ ಕಡೆಗೆ ಏನಾಗ್ತವ, ಸಮೀಪ ಹೋಗ್ತವ. ಅಲ್ಲಿ ಹೋದ ನಂತರ ಏನಾಗ್ತದಪ್ಪ ಅಂತಂದ್ರೆ ಈ ಜನ್ಯ ಗುಣಸೂತ್ರಗಳು ಏನಾಗ್ತವ, ಮೊದಲು ಏನಾಗಿರ್ತವ, ಸಾಂದ್ರೀಭವನವಾಗಿ ದಪ್ಪ ಮತ್ತು ಚಿಕ್ಕದದ ನೋಡ್ರಿ. ಇವ್ ಏನಾಗ್ತವ, ಮತ್ತೆ ಅವುಗಳ ಏನಾಗ್ತದ, ಬಿಚ್ಚಿಕೊಳ್ಳಲ್ಪಡ್ತವ. ಅಂದ್ರೆ ಏನಾಗ್ತವು, ಬಿಚ್ಕೊಂಡು ಮುಂಚೆ ಏನಿತ್ತು ನೋಡ್ರಿ, ಪೂರ್ವಾವಸ್ಥೆ ಮಧ್ಯದಲ್ಲಿ ಏನಾಗ್ತದ, ದಪ್ಪವಾಗಿರುವಂತ ಚಿಕ್ಕದಾಗಿರುವಂತ ಗುಣಸೂತ್ರಗಳು ಏನಾಗ್ತವ, ಬಿಚ್ಚಿಕೊಳ್ಳಲ್ಪಟ್ಟು ಈ ಎರಡು ಗುಂಪುಗಳಲ್ಲಿ ಏನಾಗ್ತವ, ಬಿಚ್ಚಿಕೊಳ್ಳಲ್ಪಟ್ಟು ಏನಾಗ್ತದಪ್ಪ ಅಂತಂದ್ರೆ ಮತ್ತೆ ಮೊದಲಿನಂತೆ ಗುಣಸೂತ್ರ ಏನಾಗ್ತದ, ತೆಳುವಾದ ಉದ್ದನೆಯ ದಾರದ ಎಳೆಯಂತೆ ಆಗ್ತದ. ಅದನ್ನ ನೀವು ಇಲ್ಲಿ ನೋಡಬಹುದು ನೋಡ್ರಿ. ಹೌದಿಲ್ಲ? ಎರಡು ಗುಂಪುಗಳು ಏನಾಗ್ತವ ಹೇಳಿ ನೋಡನಿ. ಅಂತ್ಯಾವಸ್ಥೆಯಲ್ಲಿ ಏನಾಗ್ತವ, ಜನ್ಯ ಗುಣಸೂತ್ರಗಳ ಎರಡು ಗುಂಪುಗಳು ಧ್ರುವದ ಕಡೆಗೆ ಸಾಕ್ತವ ನೋಡ್ರಿ. ಮೇಲಿನ ಗುಂಪು ಏನಾಗ್ತದ, ಮೇಲಿನ ಧ್ರುವದ ಕಡೆಗೆ ಸಾಕ್ತದ. ಕೆಳಗಿನ ಗುಂಪು ಕೆಳಗಿನ ಧ್ರುವದ ಕಡೆಗೆ ಸಾಕ್ತದ. ಧ್ರುವದ ಕಡೆಗೆ ಸಾಗಿದ ನಂತರ ಈ ಎರಡು ಗುಂಪುಗಳಲ್ಲಿ ಆಗ್ತವಪ್ಪ ಅಂತಂದ್ರೆ ಪ್ರತಿಯೊಂದು ವಿರುದ್ಧ ಧ್ರುವಕ್ಕೆ ಹೋಗಿ ತಲುಪ್ತವ. ಅಲ್ಲಿ ಹೋಗಿದ ನಂತರ ಅಥವಾ ಅಲ್ಲಿ ತಲುಪಿದ ನಂತರ ಏನಾಗ್ತವ, ಈ ದಪ್ಪದಾಗಿ ಮತ್ತು ಚಿಕ್ಕದಾಗಿರುವಂತ ಜನ್ಯ ಗುಣಸೂತ್ರಗಳು ಏನಾಗ್ತವ, ಬಿಚ್ಕೊಳ್ಳಲ್ಪಡ್ತವ. ಬಿಚ್ಕೊಂಡು ಏನಾಗ್ತವ, ಅನ್ಫೋಲ್ಡಿಂಗ್, ಅವುಗಳ ಅನ್ಫೋಲ್ಡಿಂಗ್ ಆಗ್ತದ, ಬಿಚ್ಕೊಳ್ಳಲ್ಪಡ್ತವ. ಬಿಚ್ಕೊಳ್ಳಲ್ಪಟ್ಟು ಮೊದಲಿನ ಹಾಗೆ ಮತ್ತೆ ಗುಣಸೂತ್ರ ಏನಾಗ್ತದಪ್ಪ ಅಂತಂದ್ರೆ
ತೆಳುವಾದ ಉದ್ದನೆಯ ಸೂಕ್ಷ್ಮ ಅಥವಾ ನಯವಾದ ದಾರದ ಎಳೆಯಂತೆ ಮಾರ್ಪಾಟ ಆಗ್ತದ, ಬದಲಾವಣೆ ಆಗ್ತದ. ನೀವು ಎರಡು ಇಲ್ಲಿ ನೋಡಬಹುದು ನೋಡಿ, ಮೂರನೇ ಚಿತ್ರದಲ್ಲಿ ನೋಡಬಹುದು. ಮತ್ತೆ ಈ ಗುಂಪಿನ ಸುತ್ತ, ಈ ಗುಣಸೂತ್ರದ ಜಾಲದ ಸುತ್ತಲೂ ಏನಾಗ್ತದ, ಕೇಂದ್ರಾವರಣ ಮತ್ತೆ ಏನಾಗ್ತದ, ಗೋಚರಿಸಲು ಪ್ರಾರಂಭಿಸ್ತದ. ಅಂದ್ರೆ ಏನಾಯ್ತು ನೋಡ್ರಿ, ಗುಣಸೂತ್ರಗಳು ಬಿಚ್ಕೊಂಡು ಏನಾಯ್ತು, ದಾರದ ಎಳೆಯಂತೆ ಆಯ್ತು, ತೆಳುವಾದ ನಯವಾದ ದಾರದ ಎಳೆಯಂತೆ ಆಗ್ತದ. ಮತ್ತೆ ಅದ್ರ ಸುತ್ತಲ ಏನಾಗ್ತದ, ಕೇಂದ್ರಾವರಣ ಬಂದ್ಬಿಡ್ತದ, ಗೋಚರಿಸಲು ಪ್ರಾರಂಭಿಸ್ತದ. ಮತ್ತು ಅದರೊಳಗೆ ಇನ್ನು ನಮಗೆ ಏನಪ್ಪಾ ಬದಲಾವಣೆ ಕಾಣಿಸ್ತಪ್ಪ ಅಂತಂದ್ರೆ, ಕಿರುಕೋಶ ಕೇಂದ್ರ ಅಥವಾ ಕೇಂದ್ರಿಕೆ ಸಹಿತ ನಾವೇನ್ ಮಾಡಬಹುದು, ಕಾಣಬಹುದು. ಹೌದಿಲ್ಲ? ಈಗ ನೋಡ್ರಿ, ಏನಾದ್ರು ಎರಡು ಜನ್ಯ ಗುಣಸೂತ್ರಗಳು ಗುಂಪುಗಳು ಹೋಗಿ ಏನಾದ್ರು ನೋಡ್ರಿ, ಏನಾಯ್ತು, ಕೇಂದ್ರಾವರಣ ತಯಾರಾಯ್ತು, ಕೇಂದ್ರ ತಯಾರಾಯ್ತು, ಗುಣಸೂತ್ರ ಜಾಲ ತಯಾರಾಯ್ತು, ಮತ್ತು ಕೇಂದ್ರಿಕೆ ಸಹಿತ ಏನಾಯ್ತು, ತಯಾರಾಯ್ತು. ಅಂದ್ರೆ ಒಂದೇ ಜೀವಕೋಶದಲ್ಲಿ ಏನಾದ್ರು ಎರಡು ಹೊಸ ಕೋಶ ಕೇಂದ್ರಗಳು ನಿರ್ಮಾಣ ಆದವು ನೋಡ್ರಿ. ಎರಡು ಹೊಸ ಕೋಶ ಕೇಂದ್ರಗಳ ನಿರ್ಮಾಣ ಆದವಲ್ಲ, ಇವುಗಳಿಗೆ ಏನು ಕರೀತಾರ, ಜನ್ಯ ಕೇಂದ್ರಕಗಳು ಅಂತ ಕರೀತಾರ, ಅಥವಾ ಜನ್ಯ ಕೋಶ ಕೇಂದ್ರಕಗಳು ಅಥವಾ ಜನ್ಯ ಕೋಶ ಕೇಂದ್ರಗಳು ಅಂತ ಕರೀತಾರ. ನೋಡಿ, ಒಂದೇ ಜೀವಕೋಶದಲ್ಲಿ ಏನಾಯ್ತು, ಪೂರ್ವಾವಸ್ಥೆಯಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ, ಮಧ್ಯಾವಸ್ಥೆಯಲ್ಲಿ ಏನಾಯ್ತು, ಆಮೇಲೆ ಪಚ್ಚಾವಸ್ಥೆಯಲ್ಲಿ ಏನಾಯ್ತು, ಅಂತ್ಯಾವಸ್ಥೆ ಕೊನೆಯಲ್ಲಿ ನಮ್ಗೆ ಏನಾಗ್ತದೆ, ಒಂದೇ ಜೀವಕೋಶದಲ್ಲಿ ನಮಗೆ ಏನಾಗ್ತವೆ, ಎರಡು ಮರಿ ಜೀವಕೋಶಗಳು ಅಥವಾ ಜನ್ಯ ಕೋಶ ಕೇಂದ್ರಗಳು ಕಾಣಿಸ್ತವೆ. ಈ ರೀತಿಯಾಗಿ ಏನಾಗ್ತದಪ್ಪ ಅಂತಂದ್ರೆ, ಈ ರೀತಿಯಾಗಿ ಏನಾಗ್ತದೆ, ಸಂಪೂರ್ಣ 4 ಉಪ ಹಂತಗಳಿಂದ ಏನಾಗ್ತದೆ, ಕೇಂದ್ರದ ವಿಭಜನೆ ಸಂಪೂರ್ಣವಾಗ್ತದೆ. ಇದಾದ ನಂತರ ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ತನಕ ನಾವು ಕೇವಲ ಏನು ನೋಡಿದೀವಿ, ಕೇಂದ್ರದ ವಿಭಜನೆ ನೋಡಿದೀವಿ. ನಾವು ಸೂತ್ರಣ ವಿಭಜನೆ 2ನೇ ಹಂತ ಅಥವಾ ಹಂತ 2 ಯಾವುದು, ಜೀವದ್ರವ್ಯದ ವಿಭಜನೆ ಇನ್ನೂ ನೋಡ್ಲಿಲ್ಲ. ಯಾವಾಗ ಅಂತ್ಯಾವಸ್ಥೆ ಮುಗಿತದ ಮತ್ತು ಎರಡು ಜನ್ಯ ಅಥವಾ ಮರಿ ಕೋಶ ಕೇಂದ್ರಕಗಳು ಅಥವಾ ಜನ್ಯ ಕೇಂದ್ರಕಗಳು ತಯಾರಾಗ್ತವ, ಇಲ್ಲಿಂದ ಏನಾಗ್ತದಪ್ಪ ಅಂತಂದ್ರೆ, ಸೂತ್ರಣ ವಿಭಜನೆ 2ನೇ ಹಂತ ಯಾವುದು, ಜೀವದ್ರವ್ಯ ವಿಭಜನೆ ಪ್ರಾರಂಭ ಆಗ್ತದೆ. ಅದರ ಬಗ್ಗೆ ನಾವು ಈಗ ಚಿತ್ರದ ಸಹಾಯದಿಂದ ಅಭ್ಯಾಸವನ್ನು ಮಾಡುವ. ಅಂತ್ಯಾವಸ್ಥೆ ಟೆಲೋಫೇಸ್ ಮುಕ್ತಾಯವಾದ ನಂತರ ಸೂತ್ರಣ ವಿಭಜನೆ 2ನೇ ಹಂತ ಜೀವದ್ರವ್ಯದ ವಿಭಜನೆ ಸೈಟೋಕೈನೆಸಿಸ್ ಪ್ರಾರಂಭವಾಗ್ತದೆ. ಜೀವದ್ರವ್ಯ ವಿಭಜನೆಯೊಂದಿಗೆ ಕೋಶ ದ್ರವ್ಯದ ವಿಭಜನೆಯಾಗಿ ನಮಗೆ 2 ಹೊಸ ಜೀವಕೋಶಗಳು ದೊರೆಯುತ್ತವೆ. ಇವುಗಳನ್ನು ನಾವು ಜನ್ಯ ಕೋಶಗಳು ಅಥವಾ ಮರಿ ಜೀವಕೋಶಗಳು, ಡಾಟರ್ ಸೆಲ್ಸ್ ಅಂತ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ಕೋಶಾವರಣದ ವಿಷವೃತ್ತದ ಭಾಗದಲ್ಲಿ ಎರಡೂ ಬದಿಗೆ ಏನಾಗ್ತದೆ, ಒಂದು ಸೀಳು ಕಾಣಿಸಿಕೊಳ್ಳುತ್ತದೆ. ಈ ಸೀಳು ಹಾಗೆ ಕೋಶಾವರಣವನ್ನು ಇನ್ನೂ ಆಳಕ್ಕೆ ಸೀಳುತ್ತಾ ಹೋಗುತ್ತದೆ. ಸೀಳುತ್ತಾ ಹೋಗಿ ನಮಗೆ 2 ಹೊಸ ಜನ್ಯ ಜೀವಕೋಶಗಳು ಅಥವಾ ಮರಿ ಜೀವಕೋಶಗಳು ದೊರೆಯುತ್ತವೆ. ಈ ರೀತಿಯಾಗಿ ಜೀವದ್ರವ್ಯ ವಿಭಜನೆಯ 2ನೇ ಹಂತದಲ್ಲಿ ಒಂದೇ ಜೀವಕೋಶದಿಂದ ನಮಗೆ ಕೊನೆಯದಾಗಿ 2 ಹೊಸ ಜನ್ಯ ಜೀವಕೋಶಗಳು ಸಿಗುತ್ತವೆ. ಆದರೆ ವನಸ್ಪತಿ ಜೀವಕೋಶದಲ್ಲಿ ವಿಷವೃತ್ತದ ಭಾಗದಲ್ಲಿ ಸಮಭಾಗದಲ್ಲಿ 2 ಸೀಳು ಉಂಟಾಗುವ ಬದಲಲ್ಲಿ ಏನಾಗ್ತದೆ, ನೇರವಾಗಿ ಏನಾಗ್ತದ, ಕೋಶ ಪಟಲನೆ ಕಾಣಿಸಿಕೊಳ್ತದೆ. ಕೋಶ ಪಟಲ ಕಾಣಿಸಿಕೊಳ್ಳುವುದರಿಂದ 2 ಹೊಸ ವನಸ್ಪತಿ ಜೀವಕೋಶಗಳು ದೊರೆಯುತ್ತವೆ. ಆದ್ದರಿಂದ ಸೂತ್ರಣ ವಿಭಜನೆ ಇದೊಂದು ಅತ್ಯವಶ್ಯಕ ಜೀವನ ಪ್ರಕ್ರಿಯೆಯಾಗಿದ್ದು, ಇದರಿಂದ ಸಜೀವಿಗಳ ದೇಹದ ವರ್ಧನೆ, ಬೆಳವಣಿಗೆ ಉಂಟಾಗ್ತದೆ. ಬೇರೆ ಬೇರೆ ಪ್ರಕಾರದ ರಕ್ತ ಜೀವಕೋಶಗಳು ತಯಾರಿಸಲು ಸಾಧ್ಯದ, ಮೂಳೆ ಜೀವಕೋಶಗಳು, ಚರ್ಮ ಜೀವಕೋಶಗಳು ತಯಾರಿಸಲು ಸಾಧ್ಯದ. ಅದಲ್ಲದೆ ನಮ್ಮ ಶರೀರದಲ್ಲಿ ಉಂಟಾಗುವಂತಹ ಹಾನಿ ಅಥವಾ ಸವಕಳಿಯನ್ನು ತುಂಬಿ ತೆಗೆಯಲು ಸಹಿತ ಏನದಲ್ಲ ಸಾಧ್ಯ ಅದ. ಇದಾದ ನಂತರ ಕೋಶ ವಿಭಜನೆಯ 2ನೇ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಅರ್ಧ ಸೂತ್ರಣ ವಿಭಜನೆ ಬಂದ್ಬಿಡ್ತದ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡಿಕೊಳ್ಳುವ.